ಹೇಳಮ್ಮ, ನಿಮ್ಮ ಹೆಸರು? ಬೇಡ ಸರ್, ಓಕೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಮಾಡ್ತಾ ಇರೋದು. ನಾನು 2 ಮಂತ್ ನೋಡ್ತಾ ಇದ್ದೀನಿ ಪ್ರೋಗ್ರಾಮ್ನ. ಹ್ಮ್. ಇದೆಲ್ಲ ನೋಡಿರ್ಲಿಲ್ಲ, 2 ಮಂತ್ ನೋಡ್ತಾ ಇದ್ದೀನಿ. ಹ್ಞೂ ನನ್ನ ಒಬ್ಬ ತಮ್ಮ ಅಂತ ತಿಳ್ಕೊಂತೀನಿ. ಥ್ಯಾಂಕ್ ಯು ಅಮ್ಮ. ನನಗೆ ಒಂದು 40 years ಆಗಿದೆ. ಎಷ್ಟಮ್ಮ? 40. 40. ಓಕೆ. ಯಾವ ಥರ ಹೇಳಬೇಕು ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಟ್ರೈ ಮಾಡಿದೆ, ಅವಾಗಿಂದ ಮಾಡ್ತಾನೆ ಇದೆ, ಸಿಕ್ಕಿರಲಿಲ್ಲ, ಇವಾಗ ಸಿಕ್ತು. ಹೇಳಮ್ಮ, ತುಂಬ ಮನಸ್ಸಿಂದ ಹಂಚ್ಕೊ. ದೇವ್ರ ಹತ್ರ ಹೇಗೆ ಹಂಚ್ಕೊಳ್ತೀರಾ ಹಾಗೆ ಹಂಚ್ಕೊಳ್ಳಿ, ಪರವಾಗಿಲ್ಲ. ನಾನು ಬೆಳೆದಿದ್ದೆ ಅಜ್ಜಿ ಮನೆಯಲ್ಲೇನೆ. ಓಕೆ. ಅಜ್ಜಿ ಮನೇಲಿ ಬೆಳೆದೆ. ನನಗೆ ಅಮ್ಮ ಅಪ್ಪ ಎಲ್ಲ ಇದ್ರು. ನಾನು ಅಜ್ಜಿ ಮನೆ ಬೆಳೆಸ್ಕೊಂಡು ಒಬ್ಳೆ ಮಗಳು. ನಮ್ಮಮ್ಮನಿಗೆ, ನಮ್ಮ ಅಜ್ಜಿಗೆ ನಮ್ಮಮ್ಮ ಒಬ್ರೇ ಮಗಳು. ಹ್ಞೂ. ಆಮೇಲೆ ಹಂಗಾಗಿ ನಮ್ಮಮ್ಮ ನನ್ನ ಜೊತೆ ಹುಟ್ಟೋರು 4 ಜನ ಹೆಣ್ಮಕ್ಳು, ಒಬ್ಬ ಮಗ. ಹಲೋ. ಹೇಳಮ್ಮ. 4 ಜನ ಮಕ್ಕಳು. ಹ್ಞೂ. ಅಜ್ಜಿ ಮನೆಗೆ ಚೆನ್ನಾಗಿ ನೋಡ್ಕೊಂತ ಇದ್ರು. ನನ್ಗೆ ಯಾವ್ದು ತೊಂದ್ರೆನೇ ಇರ್ಲಿಲ್ಲ. ಸೋದರ ಮಾವ ಅಂದರೆ ಅಪ್ಪ ಅಮ್ಮನ ಹತ್ರ ಯಾಕೆ ಇರಲಿಲ್ಲ ನೀವು? ನಾನು ಹುಟ್ಟು ಮಗುನೇನೆ ಇಲ್ಲೇ ತಂದು ಇವರೇ ಸಾಕೊಂಡ್ಬಿಟ್ರು. ಇವ್ರಿಗೆ ಮಕ್ಕಳುಗಳು ಇರ್ಲಿಲ್ಲ ಅಲ್ಲ, ಎಲ್ಲ ದೊಡ್ಡವರಲ್ಲ. ಓಕೆ. ಹಂಗಾಗಿ ನಮ್ಗೆ ಇಟ್ಕೊಂಡ್ರು, ಚೆನ್ನಾಗಿ ಸಾಕಿದ್ರು, ಚೆನ್ನಾಗೂ ನೋಡ್ಕೊಂಡ್ರು. ಅಜ್ಜಿ ಮನೆಯಿಂದ ನನ್ಗೆ ಯಾವ್ದೇ ತರದ್ದು ತಾಯಿ ತಂದೆ ಫೀಲಿಂಗ್ ಅನ್ನೋದು ಏನೂ ಬಂದಿಲ್ಲ. ನನ್ಗೆ ಮಾವದಿರು ಅಂದ್ರೆ ಒಂದು ತಂದೆ ತರ. ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು, ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾನು 9th ಓದ್ತಾ ಇದ್ದೆ. 9th ಓದ್ತಾ ಇರ್ಬೇಕಾದ್ರೆ ನನಗೆ ಒಂದು ಮದ್ವೆಗೆ ಮಾಡಿದ್ರು. ನನ್ನ ಹಸ್ಬೆಂಡ್ ಬರದೆ ಅವಾಗ ಮದ್ವೆ ಮಾಡಿದ್ರು. ನನ್ಗೆ ಅವಾಗ ಮದ್ವೆ ಏಜು ಆಗಿರ್ಲಿಲ್ಲ. ನಂದು ಮೆಚೂರ್ಡ್ ಆಗಿ ಒಂದು 6 ತಿಂಗಳು ಆಗಿತ್ತು ಸರ್. ನಾನು ಆ ಟೈಮಲ್ಲಿ ನನ್ಗೆ ಏನು ಮದ್ವೆ ಅಂದ್ರೆ ಏನು ಆ ತರ ಏನು ಫೀಲಿಂಗ್ ಇರ್ಲಿಲ್ಲ ನನಗೆ. ಆಟ ಆಡ್ಕೊಂಡು ಆರಾಮಾಗಿದ್ದೆ. ಬಂದ್ರು ಹುಡುಗಂದ್ರು ಅವಾಗ್ಲೇನೆ ಅವ್ರಿಗೂ ನನಗೂ ಒಂದು 15 ವರ್ಷ ಹೆಚ್ಚು ಕಮ್ಮಿ ಅನ್ಸುತ್ತೆ. ಅದು ನನ್ನ 2ನೇ ಹೆಂಡತಿ ಮೇಲ್ ಮಾಡಿದ್ರು. ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ ಒಂದು ಹೆಣ್ಣು ಒಂದು ಗಂಡು ಇತ್ತು. ಅಂದ್ರೆ ಹೆಣ್ಣಿದೆ ಅಂತ ಹೇಳಿದ್ರು ನಮ್ ಜೊತೆ. ಹೆಣ್ಣಿದೆ, ಡೈವರ್ಸ್ ಆಗೋಗಿದೆ, ಅವ್ರ ಜೊತೆ ನಾವು ಸಂಸಾರ ಮಾಡಲ್ಲ, ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಅಜ್ಜಿಗೆ ಇವ್ರು ಜೋರಾಗಿದ್ರು ಹುಡುಗನ್ ಮನೆಯವರು. ಎಲ್ಲ ಹೇಳಿ ಒಪ್ಪಿ ಮಾಡಿದ್ರು. ಆಡ್ತ್ಲೆ ಸರಿ ಅಂದ್ಬಿಟ್ಟು ಮದ್ವೆ ಎಲ್ಲ ನನಗಿಷ್ಟ ಇರ್ಲಿಲ್ಲ. 9ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮ ಅಜ್ಜಿ ಹೊಡ್ದು ಬಡ್ದು ನನ್ನ ಮದ್ವೆನೂ ಮಾಡಿದ್ರು. ಮದ್ವೆ ಮಾಡಿದ ತಕ್ಷಣ ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅವರು. ಅಲ್ಲೇ ಬಿಟ್ಬಿಟ್ರು. ಮದ್ವೆ ಆದ ದಿವ್ಸನೇ ಮದ್ವೆ ಮಾಡ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಆಮೇಲೆ ಸರಿ ಅನ್ಬಿಟ್ಟು ಅಲ್ಲೇ ಇದ್ದಿ. ನನ್ಗೇನು ಅನ್ನಿಸ್ತಾನೆ ಇರ್ಲಿಲ್ಲ. ಸರಿ ಒಂದು 3 ತಿಂಗಳು ನನ್ ಜೊತೆ ಸಂಸಾರನೇ ಮಾಡಿಲ್ಲ ಮನುಷ್ಯ. ಯಾವಾಗ ಒಂದಿನ ಬರೋರು ಹೋಗೋರು ಹೀಗೆ ಯಾವತ್ತೊಂದ್ಸಲ ಬರ್ತಾರೆ. ಆಮೇಲೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹುಡುಗಿ ಆಗ್ಬಿಟ್ಟಿತ್ತು. ಹಲೋ. ಹೇಳಮ್ಮ. ತುಂಬಾ ಹುಡುಗಿ ಆಗ್ಬಿಟ್ಟಿತ್ತು ಅವ್ರಿಗೆ. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಬೆಂಗಳೂರು ಕರ್ಕೊಂಡ್ ಬಂದ್ರು. ನನ್ನ 6 ತಿಂಗಳಾದ್ಮೇಲೆ ನಾನು ಕನ್ಸೀವ್ ಆದೆ. ಇಲ್ಲಿ ಅವ್ರ ಅಕ್ಕನ ಮನೇಲಿ ಬಿಟ್ರು ನನ್ನನ್ನ. ಅವ್ರ ಅಕ್ಕನ ಮನೇಲಿ ಬಿಟ್ಟಾಗ ಹಂಗೆ ನನ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಹಡುನಿ ನನ್ಗೆ ಒಂದು ಪಾತ್ರೆ ತೊಳೆಯಕ್ ಬರ್ತಾ ಇರ್ಲಿಲ್ಲ, ಒಂದ್ ಬಟ್ಟೆ ವಾಶ್ ಮಾಡಕ್ ಬರ್ತಾ. ಎಷ್ಟು ವರ್ಷ ಆಗ ನಿಮ್ಗೆ? 14 ವರ್ಷ. ಓಕೆ. 14 ವರ್ಷ ನನ್ ಮದ್ವೆ ಆದಾಗ ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ 2 ಮಕ್ಳಿತ್ತು ಅವ್ರಿಗೆ. ಬಟ್ ಆದ್ರೂ ಗೊತ್ತಿದ್ದು ಮದುವೆ ಮಾಡಿದ್ರ? ನಮ್ಮ ಮನೇಲಿ ಇವರು ನಮ್ಮ ಅಜ್ಜಿ ಜೋರಾಗಿದ್ದಾರೆ, ಅನುಕೂಲ ಆಗಿದ್ದಾರೆ, ಕಾರ್ ಇದೆ, ಬಂಗ್ಲೆ ಇದೆ, ಆ ತರ ಅನ್ಕೊಂಡು ಡೈವರ್ಸ್ ಆಗಿದೆ. ಪೇಪರ್ ಇತ್ತು, ಡೈವರ್ಸ್ ಆಗಿತ್ತು. ಅಲ್ಲಮ್ಮ, ಆ ಹೆಂಡತಿಗೆ ಅವ್ರ ಜೊತೆ ಡೈವರ್ಸ್ ಆಗಿತ್ತು ಅಂತ ಗೊತ್ತಿತ್ತ ನಿಮಗೆ? ಡೈವರ್ಸ್ ಆಗಿದೆ ಅಂತ ಗೊತ್ತಿತ್ತು, ಬಟ್ ಅವ್ರು ಇವ್ರ ಮನೇಲಿ ಇದಾರೆ ಅಂತ ಗೊತ್ತಿರ್ಲಿಲ್ಲ. ಡೈವರ್ಸ್ ಆದ್ರೂ ಮನೇಲಿ ಇದ್ರಾ? ಡೈವರ್ಸ್ ಆದ್ರೂ ಅವ್ರ ಮನೇಲಿ ಸಂಸಾರ ಮಾಡಿ ಡೈವರ್ಸ್ ಆದ್ಮೇಲೆ ಒಂದ್ ಮಗುನು ಆಯ್ತು ಅವ್ರಿಗೆ ಆಗಿದೆ. ಅದು ನಮಗೆ ಗೊತ್ತಿರ್ಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಮದುವೆ ಮಾಡಿದ್ರು. ಅವರು ನನ್ನ ಜೊತೆ ಸಂಸಾರನೇ ಮಾಡೇ ಇಲ್ಲ ಬಿಡಿ. ಅವ್ರು ನನ್ನ ಜೊತೆ ಸಂಸಾರ ಅಂದ್ರೆ ಏನು ಅಂತ ನಾನ್ ಮಾಡಕ್ ಹೋಗಿಲ್ಲ. ಏನೋ ಒಂದು ಮಗುನು ಆಗ್ಬಿಡ್ತು. ಆಮೇಲೆ ಮಗು ಆದ್ಮೇಲೆ ನನ್ನ ಬಂದು ಏನೋ ನೋಡ್ತಾನೆ ಇರ್ಲಿಲ್ಲ. ಆ ಮಗು ಒಂದ್ ಸ್ವಲ್ಪ ಬ್ಲಾಕ್ ಹುಡ್ತು ಅಂತ ನನ್ನ ಏನೋ ಒಂಥರ ಮಗು ಬ್ಲಾಕ್ ಹುಟ್ಟಿದೆ, ವೈಟ್ ಹುಟ್ಟಿಲ್ಲ, ಏನು ಆತರ ಎಲ್ಲ ಕೇಳೋರು.
ಹಂಗಂದ್ರೆ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಲಾ ಕುಟ್ಟದೆ ಅಂದ್ರೆ ಏನು ಅಂದ್ರೆ ಏನ್ ನನ್ಗೆ ಅರ್ಥ, ಅವ್ರ ಬಗ್ಗೆ ಏನಂದ್ರೆ ಕೆಟ್ಟ ರೀತಿನಲ್ಲಿ, ಈಗ ನನ್ಗೆ ಹುಟ್ಟಿಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ರು. ನನ್ಗೆ ಅವಾಗ ಮಗು ಆದಾಗ 15 ವರ್ಷ, ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿದ್ರೆ ಅಲ್ವಾ. ಅಂದರೆ ನಿಮಗೆ ಮಗು ಆದಾಗ 15 ವರ್ಷ? 15 ವರ್ಷ. ನನ್ ಮದ್ವೆ ಆಗಿ ಒಂದು 3 ತಿಂಗಳು ಗ್ಯಾಪ್ ಆದ್ಮೇಲೆ ನನ್ ಕನ್ಸೀವ್ ಆದದ್ದು. 15 ವರ್ಷ ನನ್ ಮಗು ಹುಟ್ಟಿದಾಗ ನಾನ್ 10th ಅವಾಗ ಹೋಗ್ಬೇಕಾಗಿತ್ತು. 10th ನನ್ 9th ಕ್ಲೋಸ್ ಆಗುತ್ತೆ. 9th ಎಕ್ಸಾಮ್ ಬರ್ದೆ ನನ್ ಮದ್ವೆ ಮಾಡಿದ್ದು. ಅವಾಗ ಸರಿ ಅಂದ್ಬಿಟ್ಟು ಸರಿ ಮದ್ವೆನೂ ಆಯ್ತು, ಮಗುನೂ ಆಯ್ತು. ನನ್ನ ಕರ್ಕೊಂಡೇ ಹೋಗಿಲ್ಲ, ಊರಲ್ಲೇ ಬಿಟ್ಬಿಟ್ರು. ಹಳ್ಳಿ ಜನ ನೋಡಿದೀರಾ ನೀವು, ಹಳ್ಳಿಲಿ ಒಂದೊಂದು ನಮ್ ಮಾತನ್ನೋರು. ಈ ಹುಡ್ಗಿಗ್ ಬೇಕಾಗಿತ್ತ ಮದ್ವೆ, ಯಾಕೆ ಮದ್ವೆ ಮಾಡೋದು 2ನೇ ಹೆಂಡತಿಮೇಲೆ, ಈ ಮಗು ಹಾಗೆ ಹೀಗೆ ಅಂತ ಎಲ್ಲ ಹೇಳೋರು. ಸರಿ ಅದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೇನ್ ಮಾಡೋದು ಹೊತ್ಕೊಂಡ್ ಕರ್ಕೊಂಡ್ ಸುಮ್ನಿದ್ದೆ. ಸರಿ ಅಂದ್ಬಿಟ್ಟು ಆಮೇಲೆ ಒಂದೇ ದಿನ ಅವರೇ ಬಂದು ಕರ್ಕೊಂಡ್ ಬಂದು ಅವ್ರ ಅಕ್ಕನ ಮನೆಗ್ ಬಿಟ್ರು. ನಾನು ಅವ್ರ ಅಕ್ಕನ ಮನೇಲಿ ಬಿಟ್ರು. ಆಮೇಲೆ ಗಾರ್ಮೆಂಟ್ಸ್ಗೆ ಹೋಗಿ ಶುರು ಮಾಡಿದೆ. ಗಾರ್ಮೆಂಟ್ಸ್ ಹೋಗ್ತಾ ಇದೆ. ಆಮೇಲೆ ನನಗೆ ಪಾತ್ರೆ ತೊಳೆಯಕ್ ಬರಲ್ಲ ಅಂದ್ಬಿಟ್ಟು ಕೆಲ್ಸದ ಮನೆಗೆ ಕಳ್ಸೋಕ್ ಶುರು ಮಾಡಿದ್ರು ನನ್ನನ್ನ. ಟೈಮು ಇನ್ನೂ ಆಯ್ತಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಪಾತ್ರೆ ತೊಳೆದ್ಬಿಟ್ಟು ಬಾಗ್ಲು ನೀರ ಕೊಡ್ಬಾ ಅಂತ ಕಳ್ಸೋರು. ಅದನ್ನೂ ಮಾಡ್ತಿದ್ದೆ. ಅದನ್ನ ಮಾಡ್ಬಿಟ್ಟು ಬಂದು ಆಮೇಲೆ 5 ಗಂಟೆಗೆ ಎದ್ದು ಸಗಣಿನ ಅದು ಹಸು ಎಲ್ಲೆಲ್ಲ ಇರುತ್ತಲ್ಲ ಅಲ್ಲೊಂದು ಮನೆ ನೋಡ್ಕೊಂಡಿದ್ದು, ಆ ಮನೆಯಿಂದ ಸಗಣಿ ತಂದು ಅಲ್ಲಿ ಇಟ್ಬಿಟ್ಟು ಅವ್ರಿಗೆ, ಆಮೇಲೆ ಅವ್ರ ಕೆಲ್ಸದ ಮನೆಗೆ ಹೋಗಿ ಬಾಗ್ಲು ನೀರ್ ಹಾಕ್ಬಿಟ್ಟು ಪಾತ್ರೆ ತೊಳ್ಬಿಟ್ಟು ಆಮೇಲೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾಗಿತ್ತು. ಆ ಮನುಷ್ಯ ಏನು ಇವ್ರ ಮನೆಗ್ ಬರ್ತಾ ಇಲ್ಲ. ನಾನು ಇವ್ರು ದುಡ್ಡು ಕೊಡೋದು ಇವ್ರು ದುಡ್ಡು ಕೊಡೋದು ಹಂಗೆ ಇರ್ತಿದೆ. ಆಮೇಲೆ ಸರಿ ಅನ್ಬಿಟ್ಟು ಒಂದ್ಸಲ ಹಿಂಗೆ ಏನೋ ಒಂದ್ ಸ್ವಲ್ಪ ಜಗಳ ಬಂತು. ಸರಿ ನಾನ್ ಬೇರೆ ಮನೆ ಮಾಡ್ಕೊಡಿ, ನನ್ಗೆ ಇರೋದಿಲ್ಲ ಅಂತ ಹೇಳ್ದೆ. ಸರಿ ಬೇರೆ ಮನೆ ಮಾಡ್ಕೊಂಡ್ವಿ ಅಂದ್ರೆ ಅವ್ರೇನು ಮಾಡ್ಕೊಟ್ಟಿಲ್ಲ, ನಮ್ಮ ಸೋದರ ಮಾವನೇ ಮಾಡ್ಕೊಟ್ರು ನನಗೆ ಬೇರೆ ಮನೆ ಮಾಡ್ಕೊಂಡಾಗ ಒಂಟಿ ಆಗ ನನ್ಗೊಂದ್ ಮಗು, ನನ್ ಮಗುನ ಸ್ಕೂಲ್ಗೆ ಹಾಕೊಂಡು ಒಬ್ಳೆ ನಾನು ಇರೋದು. ಗಾರ್ಮೆಂಟ್ಸ್ ತರೋದು ಊರೇನು ತಂದಾಗ್ತಾ ಇರ್ಲಿಲ್ಲ, ನೋಡ್ತಾ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ಈ ಮನುಷ್ಯ ನನ್ನ ಗಾರ್ಮೆಂಟ್ಸ್ಗೆ ಹೋದ್ಮೇಲೆ ಕೀಯಲ್ಲಿ ಪಕ್ಕದ ಮನೆ ಕೊಟ್ಬಿಟ್ಟು ಹೋಗ್ತಿದೆ. ಹುಡುಗಿರ್ ಕರ್ಕೊಬರೋದು, ಮಲಗಿಸೋದು, ಮನೆ ಬೇರೆ ಹುಡುಗಿರ್ನ, ಹೆಣ್ಮಕ್ಳನ್ನ ಅವ್ರಿಗೆ ಇಷ್ಟ ಬಂದವ್ರನ್ನ ಕರ್ಕೊಬಂದು ಮಲಗಿ ಎಲ್ಲ ಹೋಗ್ತಿದ್ರು. ನಾನು ಅದನ್ನು ಕೇಳ್ತೇನೆ. ಆಮೇಲೆ ಒಂದ್ಸಲ ನನ್ನ ಜೊತೆನೆ ಹುಡುಗಿ, ನಾನು ಮಲಗಿರ್ಬೇಕು, ಆ ಹುಡುಗಿನೂ ಮಲಗಿರೋ ಜೊತೆನೆ ನನ್ನ ಮಲಗಿಸಕ್ಕೆ ಮಾಡಿದ್ರು. ಮಲಗಿದ್ರು. ಅವತ್ತು ನನಗೆ ಮನ್ಸು ತುಂಬಾ ನೋವಾಯ್ತು. ಅವ್ರು ನನ್ ಕಣ್ಣು ಹಿಂದೆ ಏನ್ ಮಾಡ್ಕೊಂಡು ನಾನು ಸುಮ್ನೆ ಆಗ್ತಾ ಇದ್ದೆ. ಬಟ್ ನನ್ನನ್ನು ಜೊತೆಲ್ಲ ಮಲಗಿಸ್ಕೊಂಡು ಪಕ್ಕದ ಹುಡುಗಿನೂ ಮಲಗಿಸ್ಕೊಂಡ್ರಲ್ಲ. ಅವತ್ತು ಒಂದ್ ನೈಟು ತುಂಬಾ ನೋವಾಯ್ತು. ಅವತ್ತು ನಾನು ಡಿಸೈಡ್ ಮಾಡಿದೆ ಈ ಗಂಡ ನನಗ್ ಬೇಡ ಅಂತ. ಆಮೇಲೆ ನಾನು ಅವ್ರನ್ನ ಸಡನ್ ಆಗಿ ಬಿಡೋಕು ಆಗ್ತಾ ಇರ್ಲಿಲ್ಲ. ಒಂದು ದಿನ ನನಗೊಬ್ರು ಪರಿಚಯ ಆದ್ರು. ಪರಿಚಯ ಆಗಿ ನೋಡ್ತಾ ಇದ್ರು, ಹಂಗಂಗೆ ಪರಿಚಯ ಆದ್ರು. ಅವ್ರ ಜೊತೆ ನಾನೇನು ಅವಾಗ ಮಾತಾಡ್ತಾ ಒಂದು 6 ತಿಂಗಳು ನಾವು ಮಾತಾಡಿರ್ಲಿಲ್ಲ. ಅವ್ರಿಗೆ ಹೇಗ್ ಪರಿಚಯ? ಹಿಂಗೆ ಅವರು ಗಾಡಿ ಓಡಿಸ್ತಾ ಇದ್ರು, ಟಾಟಾ ಸುಮಾ ಅಂತ, ನಮ್ಮನೆ ಓನರ್ದೇನೆ. ಅವಾಗ ಹಂಗ್ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡಿದ್ವಿ. ಆಮೇಲೆ ಇವ್ರ ಜೊತೆನೆ ನಾನು ಇರ್ಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡೆ. ಇವ್ರ ಜೊತೆ ನಾನು ಬಿಟ್ಬಿಟ್ಟೆ ಇವ್ರನ್ನ. ನಾನ್ ಬಿಟ್ಬಿಟ್ಟು ನಾನೇನ್ ಮಾಡ್ದೆ, ಇವ್ರು ಏನೋ ನನಗೆ ಅವತ್ತು ತುಂಬಾ ಹೊಡೆದು ಎಲ್ಲ ಮಾಡಿದ್ರು. ಇದ್ರದ್ದು ಸಂಕ್ರಾಂತಿ ಹಬ್ಬದ ದಿವ್ಸ. ಸರಿ ಅಂದ್ಬಿಟ್ಟು ಅವತ್ತು ನಾನು ಸೂಸೈಡ್ ಮಾಡ್ಕೊಂಡ್ಬಿಟ್ಟೆ. ಬೇಡ, ಇಲ್ಲಿರೋದೇ ನನ್ ಬೇಡ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿವಸ ಸೂಸೈಡ್ ಮಾಡ್ಕೊಂಡೆ. ಆಮೇಲೆ ಕೇಸ್ ಆಯ್ತು. ಕೇಸ್ ಆದ್ಮೇಲೆ ಅವತ್ತಿಂದ ಇವ್ರು ನನಗ್ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು, ಆಮೇಲೆ ಇವ್ರ ಜೊತೆನೆ ನಾನು ಸಂಸಾರ ಮಾಡ್ತೀನಿ ಅಂತ ಹೇಳಿ ನಮ್ಮ ಮಾವದಿರಿಗೆಲ್ಲ ಹೇಳ್ದೆ. ಆಯ್ತು ಅಂತ ಅವ್ರು ಒಪ್ಕೊಂಡ್ರು. ಅವ್ರ ಜೊತೆ ಇವತ್ತುವರೆಗೂ ಅವ್ರ ಸಂಸಾರ ನಾನು ಮಾಡ್ತಾ ಇದ್ದೀನಿ. ಇವತ್ತಿಗೂ ಅವ್ರಿದ್ದಾರೆ, ಮಾಡ್ತಾ ಇದ್ದೀನಿ. ನನ್ ಮಗು ಅವಾಗ 1st ಸ್ಟ್ಯಾಂಡರ್ಡ್ ಆ ಮನುಷ್ಯನ ಬಿಟ್ಟಾಗ ನಾನು. ಆಮೇಲೆ ಕೇಸ್ ಎಲ್ಲ ಹಾಕಿದ್ವಿ. ತಿರ್ಗಾ ನನ್ಗೇನು ಬೇಡ ಅಂದ್ಬಿಟ್ಟು ಆ ಕೇಸನ್ನು ನಾನು ವಾಪಸ್ ತಕೊಂಡು ನನ್ ಬೇಡ ಅಂದ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಇವತ್ತು ಹಿಂಗೆ ಇದ್ದೀನಿ. ಆದ್ರೆ ಈ ಮನುಷ್ಯ ಒಳ್ಳೆಯವರಲ್ಲ ಅಂತಲ್ಲ, ಒಳ್ಳೆಯವರೇನೆ. ಬಟ್ ಏನೂನು ಜವಾಬ್ದಾರಿಯನ್ನು ತಗೊಳಲ್ಲ. ಮಗಳು ಬೆಳೆದ್ಲು ನನಗೆ. ಮಗಳಿಗೆ ಇವತ್ತು ಆಲ್ರೆಡಿ ಮದುವೆ ಮಾಡಿದ್ದೀನಿ. ನನ್ ಮಗಳನ್ನ B.Com ಮಾಡಿದಾಳೆ. B.Com ಮಾಡಿದ್ಲು. B.Com ಮಾಡಿಸ್ಬಿಟ್ಟು ಮದ್ವೆನೂ ಮಾಡಿದೆ. ನನ್ ಮಗಳು ಹೋದ್ಮೇಲೆ ತುಂಬಾ ನಾನು ಚೆನ್ನಾಗಾದೆ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು, ನನ್ ಮಗಳೂನು ಕೆಲ್ಸಕ್ಕೆ ಹೋಗೋದು.
ಅವಳು ಇವಾಗ ಮದ್ವೆ ಮಾಡಿ 2 ವರ್ಷ ಆಗಿದೆ. ಮದ್ವೆನೂ ಮಾಡಿದೆ, ಚೆನ್ನಾಗಿದ್ದೀನಿ. ಬಟ್ ಏನಂದ್ರೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮನುಷ್ಯನೇ ನನಗೆ ಒಂದು ಚುಚ್ಚೋ ಮಾತು, ಬರೀ ಕೆಟ್ಟ ಮಾತೆ ಹಾಡ್ತಾ ಇರ್ತಾರೆ ಮನೆ ಒಳಗಡೆ. ಅದು ನನಗೆ ಏನಾಗ್ತದೆ ಅಂದ್ರೆ ಒಂಥರ ಹಿಂಸೆ ಅನ್ಸುತ್ತೆ ಮನುಷ್ಯನ ನೋಡ್ತಾ ಇದ್ರೆ. ಇವಾಗ ಮೊದ್ಲು ತುಂಬಾ ಚೆನ್ನಾಗಿದ್ರು, ಈ ತರ ಯಾವ್ದೂ ಮಾತಾಡ್ತಾ ಇರ್ಲಿಲ್ಲ. ಇವಾಗ ಇತ್ತೀಚೆಗೆ ತುಂಬಾನೇ ಕೆಟ್ಟದಾಗ ಮಾತಾಡ್ತಾರೆ. ಒಂದು ನನ್ಗೀಗ ಏನ್ ಅನ್ಸುತ್ತೆ, ನಿಮ್ ಹತ್ರ ನನ್ ಕೇಳ್ಬೇಕಾಗಿರುತ್ತೆ. ನನ್ಗೆ ಏನು ಬೇಡ, ಈಗ ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ, ನನಗ್ ನೆಮ್ಮದಿ ಬೇಕು. ಸೊ ನೋಡೇ ನಿಮ್ಮ ಹತ್ರ ನಾನು ಕೇಳ್ತಾರೆ, ಈ ನೆಮ್ಮದಿ ಇವ್ರು ಎಷ್ಟಾದ್ರೂ ಏನಾದ್ರೂ ಮಾತಾಡ್ಕೊಳ್ಳಿ, ಏನಾದ್ರು ಅನ್ಲಿ, ಬರೀ ಕಚಡ ಅಂದ್ರೆ ಇವ್ರೇನ್ ನನ್ ಮಗಳಿಗೂ ಅಷ್ಟೇ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಇವ್ರೇನು ಅಂದ್ರೆ ನನ್ ಮಗಳನ್ನ ಹೊರಗಡೆ ಬಿಡಕ್ಕೆ ಹೋದ್ರೆ ಅನುಮಾನ ಪಡೋದು, ಆ ಹುಡ್ಗಿಗೆ ಏನಾದ್ರು ಅನ್ನೋದು ಎಲ್ಲ ಮಾಡ್ತಿದ್ರು. ಬಟ್ ಅದೆಲ್ಲ ನಾನು ಸಹಿಸ್ಕೊಂತ ಇದ್ದೆ. ಈಗ ಇವ್ರು ಏನಂದ್ರೆ ಸುಮ್ನೆ ಮಾತು ಮುಂಚೆ ಕಚಡ, ಬೆಳಿಗ್ಗೆ ಸುಪ್ರಭಾತ, ಸಂಜೆ ಆದ್ರೆ ಸುಪ್ರಭಾತ, ಸರಿಯಾಗಿ ಕೆಲ್ಸಕ್ಕೆ ಹೋಗಲ್ಲ, ಹಿಂಗೆಲ್ಲ ಮಾಡ್ತಾರೆ. ನನಗ್ ನೆಮ್ಮದಿ ಬೇಕು, ನೆಮ್ಮದಿ ಎಲ್ಲ ಇದೆ. ನನ್ಗಿನ್ನೇನು ಬಿಡ, ದುಡ್ಕೊಂಡ್ ತಿಂತೀನಿ, ಆರೋಗ್ಯ ದೇವ್ರು ಕೊಡ್ಲಿ, ನನಗೆ ನೆಮ್ಮದಿ ಬೇಕು. ನಾನು ಯಾರ ಹತ್ರ ಏನಾದ್ರು ಹೇಳ್ಕೊಳ್ಳೋಣ ಅಂದ್ರೆ ಹೇಳ್ಕೊಳಕ್ಕೂ ಹಿಂಸೆ. ಜನ ಹಾಡ್ಕೊಂತಾರೆ, ಈ ಮನುಷ್ಯನ ಬಗ್ಗೆ ಏನ್ ಮಾತಾಡಿದ್ರು. ನಾನು ಆಸ್ಕೊಂಡಿರೋ ಇಂಥ ಜೀವನ ಏನ್ ಮಾಡೋಕ್ಕೂ ಆಗಲ್ಲ. ಬಟ್ ನನ್ ಮಗಳು ನನ್ನ ಚೆನ್ನಾಗ್ ನೋಡ್ಕೊತಾಳೆ ಸೋನವ್ರೆ. ಹಲೋ, ನನ್ ಮಗಳು ತುಂಬಾ ಚೆನ್ನಾಗ್ ನೋಡ್ಕೊತಾಳೆ. ಆಮೇಲೆ ನನ್ ತಂಗಿ ಒಬ್ರು ತೀರೋದ್ರು, ಈಗ 2 ವರ್ಷ ಆಯ್ತು. ಅವ್ರಿಬ್ರು ಗಂಡ ಹೆಂಡ್ತಿ ಇಬ್ರು ತೀರೋದ್ರು. ನಾನು ನಮ್ಮ ಮಗುನ ಸಾಕೊಂಡು ಇದೀನಿ. ಆ ಮಗು ಗಂಡ್ ಮಗು 11 ವರ್ಷ ನಾನ್ ಸಾಕೊಂಡಿದ್ದೀನಿ. ಬಟ್ ನನ್ ನೆಮ್ಮದಿ ಬೇಕು ಅನ್ನೋದಕ್ಕೆ ನಾನ್ ಏನ್ ಮಾಡ್ಬೇಕು? ಇದು ತಾಳ್ಮೆ ನನ್ಗಿಲ್ಲ. ನನ್ಗೆ ಹೆಂಗ್ ಬೇಕಂಗ್ ಮಾತಾಡ್ಬಿಡ್ತೀನಿ. ಅದು ನನಗೆ ತಾಳ್ಮೆ ಇಲ್ಲ. ನಾನ್ ಹೆಂಗಿರ್ಬೇಕು, ನಾನ್ ಯಾವ ತರ ಇರ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಲ್ಲ. ಮನೆ ಒಳಗಡೆ ನಮ್ಮ ಮನೆಯವರಿಂದನೇ ನನ್ನ ಅರ್ಧ ಟಾರ್ಚರ್ ಜಾಸ್ತಿ ಆಗ್ಬಿಟ್ಟು ಮೈಂಡ್ ತುಂಬಾನೇ ಹೆಂಗಾಗಿದೆ ಅಂದ್ರೆ ಹೆಂಗ್ ಹೇಳ್ಕೊಳಕ್ಕೂ ನನ್ ಕೈಲಿ ಆಯ್ತಾ ಇಲ್ಲ. ಆ ಸ್ಥಿತಿಲಿ ಇದೀನಿ. ಇಲ್ಲ ಹೊಟ್ಟೋಗ್ಬಿಡ್ಲಾ ಅನ್ಸುತ್ತೆ ಒಂದೊಂದ್ಸಲ. ಈ ಜೀವನನೇ ಬೇಡಪ್ಪ, ಎಲ್ಲಾದ್ರೂ ಓಡೋಗ್ಬಿಡ್ಬೇಕು, ಈ ಮನುಷ್ಯನ್ ಮುಖ ನೋಡಲೇಬಾರ್ದು ಅನ್ಸುತ್ತೆ. ಎಲ್ಲ ಅನ್ಸ್ತಾ ಇರ್ತದೆ. ಒಂದ್ಸಲ ನಿಮ್ ಹತ್ರ ಮಾತಾಡಿದ್ರೆ ನಾನ್ ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಏನಾದ್ರು ಜ್ಞಾನ ಅದೆಲ್ಲ ಕೇಳೋಣ ಅಂತ ನಿಮ್ ಹತ್ರ ಫೋನ್ ಮಾಡ್ಬೇಕು ಅನ್ನೋದು. ನೋಡಿ, ನಿಮ್ಮ ಬಾಯಿನ್ ನನ್ ಮೈಂಡ್ ಫ್ರೆಶ್. ಇಲ್ಲಿ ಜೀವನ ಕಷ್ಟ ಅನ್ನೋದು ಬಂದ್ಬಿಟ್ಟಿದೆ, ನಾನು ಏನು ಮಾಡಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಬಟ್ ಆದ್ರೆ ನನ್ ನೆಮ್ಮದಿ ಬೇಕು. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಓಕೆ, ಒಂದು ಬಹುಶಃ ನೀವೇ ಪದೇ ಪದೇ ಹೇಳಿದ್ರಿ, ನನಗೆಲ್ಲ ಇದೆ, ನನಗೆಲ್ಲ ಇದೆ. ಏನಿದೆ ನಿಮ್ಮ ಹತ್ರ? ಏನಿದೆ ಅಂದ್ರೆ ತಿನ್ನೋದಿಕ್ಕಿದೆ, ಮಲಗಕ್ ನಿದ್ದೆ ಬರಲ್ಲ, ಟಾರ್ಚರ್ ಇದೆ, ಎಲ್ಲೋ ಇದೆ ಅಂದ್ರೆ ಇವ್ ಮನುಷ್ಯನ ಹತ್ರ ನನ್ಗೆ ನಾನ್ ದುಡ್ಕೊಂಡ್ ತಿಂತೀನಿ, ನಾನ್ ದುಡಿತೀನಿ, ನಾನ್ ತಿಂತೀನಿ, ಅದಕ್ ನೆಮ್ಮದಿ ಇಲ್ಲ. ನಾನ್ ದುಡಿತಾ ಇದ್ದೀನಿ, ನೀನ್ ಕೊಡ್ಬೇಡ ನನಗೆ, ಅದ್ ನೆಮ್ಮದಿ ಕೊಡು. ನೆಮ್ಮದಿ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ. ನಾನ್ ದುಡಿತೀನಿ, ನಾನ್ ತಿಂತೀನಿ, ನಂದೇ ಎಲ್ಲಾ ಜವಾಬ್ದಾರಿನು, ಆದ್ರೂ ಮನೇಲಿ ನೆಮ್ಮದಿ ಇಲ್ಲ. ಆಚೆ ಹೋಗ್ ಬಂದ್ರೆ ಕೆಟ್ಟದಾಗ ಮಾತಾಡ್ತೇನೆ, ಒಂದ್ ರೆಡಿ ಆದ್ರೆ ಕೆಟ್ಟದಾಗ ಇದು ಒಂಥರ ಟಾರ್ಚರ್ ನನಗ್ ಆಗ್ಬಿಟ್ಟೈತೆ. ಆಮೇಲೆ ನಾನು ಇವಾಗ ಏನಾದ್ರು ಊಟ ಸ್ವಲ್ಪ ತಿಂದ್ರೆ ಯಾರೋ ಕೊಡ್ಸುದ್ರೇನೋ ಆ ತರ ಮಾತು. ಊಟ ಕಮ್ಮಿ ತಿಂದಾಗ, ಊಟ ಮಾಡ್ದೇನೆ ಮಲಗ್ದಾಗ ಈ ತರ ಟಾರ್ಚರ್ ನನ್ಗೊಂಥರ ಅನ್ಸ್ಬಿಟ್ಟೈತೆ. ಅದೇ ನನ್ ಮೈಂಡ್ ಎಲ್ಲ ಹಾಳಾಗ್ಬಿಟ್ಟೈತೆ. ನಿಮ್ಗನ್ಸುತ್ತಾ ನೆಮ್ಮದಿ ಅನ್ನುವಂಥದ್ದು ಇನ್ಯಾರೋ ಕೊಡುವಂಥದ್ದು ಅಂತ? ನೆಮ್ಮದಿ ಕೊಡುವಂಥದ್ದು ಯಾರು ಹೊಲ ನಾನೇ ತಿಳ್ಕೊಬೇಕು. ಅದ್ ಹೆಂಗ್ ಮಾಡ್ಬೇಕು, ನಾನು ಹೆಂಗಿರ್ಬೇಕು, ಇದನ್ನೆಲ್ಲ ಅವ್ರು ಎಷ್ಟೇ ಅನ್ಕೊಂಡ್ರು ನನಗೆ ನಾನು ಏನಂದ್ರೆ ಏನು ಯಾರ ಹತ್ರ ನಾನು ಏನು ಮಾತಾಡಬಾರ್ದು. ಒಂದೊಂದ್ಸಲ ದುಡುಕ್ ಮಾತಾಡ್ಬಿಡ್ತೀನಿ. ಏನ್ ಮಾತಾಡ್ತೀನಿ ಅಂತ ಅನ್ನೋಕ್ಕಾಗಲ್ಲ. ನಾನು ಅಷ್ಟು ಮಾತಾಡ್ಬಿಡ್ತೀನಿ. ಆಮೇಲೆ ನಾನು ಅನ್ಕೊಂತೀನಿ, ಇದ್ ಮಾತಾಡಬಾರ್ದಾಗಿತ್ತು, ತಪ್ಪು, ನಾನ್ ತಪ್ಪು ಇದ್ ಮಾತಾಡೋದು, ನಾನ್ ದುಡುಕ್ಬಿಟ್ಟೆ, ಆ ತರ ಅನ್ಸುತ್ತೆ. ಹಂಗಾಗುತ್ತೆ ನನ್ಗೆ. ಏನ್ ಮಾಡ್ಬೇಕು? ಯಾವಾಗಿದೆ ಜೀವನ ಮುಗ್ದೋಯ್ತು ಸೋನವ್ರೆ, ಏನು ಮಾಡಕ್ಕಾಗಲ್ಲ. ಬಟ್ ದುಡ್ದು ನಾನ್ ತಿನ್ನೋದಕ್ಕಾದ್ರು ನೆಮ್ಮದಿ ಬೇಕಲ್ವಾ? ಏನೇ ಕಷ್ಟ ಬಂದು ನಾನ್ ಸಹಿಸ್ತೀನಿ, ನೆಮ್ಮದಿ ಇಲ್ಲ ಮನೆ ಒಳಗಡೆ. ಅಮ್ಮ, ಬಹುಶಃ ನಾನು ಇಷ್ಟೊತ್ತು ಬಹಳ ತಾಳ್ಮೆಯಿಂದ ಯಾಕೆ ಕೇಳಿದೆ ಅಂದರೆ, ನಿಮಗೆ ಬದುಕಲ್ಲಿ ಎಷ್ಟು ಅನುಭವ ಇದ್ದು ಅಂತಹದೊಂದು ನೋವಿನ ಅನುಭವಗಳನ್ನು ಅನುಭವಿಸಿರೋ ನೀವು ಈ ಹಂತದಲ್ಲಿ ಬಂದು ನೆಮ್ಮದಿ ಎನ್ನುವಂಥದ್ದು ಇನ್ನೂ ಯಾರೋ ಕೊಡುವಂಥದ್ದು ಅನ್ನೋ ರೀತಿಯಲ್ಲಿ ನೀವು ಮಾತಾಡೋದನ್ನು ನೋಡಿದ್ರೆ, ಬದುಕಲ್ಲಿ ನೀವೇನನ್ನೂ ಕಲ್ತಿಲ್ಲ, ಅವತ್ತಿನಿಂದ ಅವಧಿ ಮಾಡ್ಕೊಂಡು ಬಂದಿದ್ದೀರ ಹೊರತು ಎಲ್ಲ ಅನುಭವಗಳನ್ನು ಬಳಸಿಕೊಂಡು ಇವತ್ತು ನಾನು ಹೇಗಿರಬೇಕು,
ಇವತ್ತು ನಾನು ಯಾಕಂದರೆ ನೀವು 14 ವರ್ಷಕ್ಕೆ ಮದುವೆ ಆಗಿ ಅಂತಹ ದೊಡ್ಡ ದೊಡ್ಡ ನರಕಗಳನ್ನೇ ಅನುಭವಿಸಿ ಬಂದ ನೀವು ಇಲ್ಲಿ ಈ ವ್ಯಕ್ತಿಯ ಮಾತು ಅಥವಾ ಈ ವ್ಯಕ್ತಿಯ ತಿರಸ್ಕಾರ ಅಥವಾ ಈ ವ್ಯಕ್ತಿಯ ಅನುಮಾನದ ಆ ಮನಸ್ಥಿತಿ ಇವೆಲ್ಲವನ್ನು ಕೂಡ ನೀವು ಇಷ್ಟೊತ್ತಿಗೆ ಹೆಂಗೆ ಸಹಿಸಿಕೊಳ್ಳೋದು ಅಂದರೆ ಅದರ ಅರ್ಥ ಕೇಳ್ಕೊಂಡು ಸುಮ್ಮನಿರೋದು ಅಥವಾ ನಿಮ್ಮ ಕೈಲಿ ಆಗಲ್ಲ, ಅರ್ಥ ಅದಲ್ಲ, ವಿಚಾರ ಅದಲ್ಲ. ವಿಚಾರ ಏನಂದರೆ ಮಗಳನ್ನು ಮದುವೆ ಮಾಡಿ ಸ್ವತಂತ್ರವಾಗಿ ಒಂದು ಬದುಕನ್ನು ಕಟ್ಟಿಕೊಂಡು ಎಲ್ಲ 4 ಜನಕ್ಕೆ ಕೊಡೋವಷ್ಟು ನಿಮ್ಮ ಭಗವಂತ ನಿಮಗೊಂದು ಕೈಯಾರ ಕೊಟ್ಟಿದ್ದಾನೆ ಎಂದಾಗ ಇಲ್ಲಿ ನೀವು ಆತನನ್ನು ಯಾಕೆ ಮದುವೆ ಆದ್ರಿ ಅಥವಾ ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳೇನಿತ್ತು, ಆತನ ಉದ್ದೇಶ ಏನಿತ್ತು, ಇದು ಯಾವುದು ನನಗೆ ಗೊತ್ತಿಲ್ಲ. ಆದರೆ ಮೂಲಭೂತವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಬದುಕಲ್ಲಿ ಏನು ಸಿಕ್ಕರೆ ನೆಮ್ಮದಿಯಾಗಿರುತ್ತೆ, ಯಾವುದೂ ಇಲ್ಲ. ಈವನ್ ಆತ ನಿಮ್ಮ ಪರ ಆದರೂ ಕೂಡ ನಿಮ್ಗೆ ಇನ್ನೇನೋ ಕಾಡ್ಲಿಕ್ಕೆ ಶುರುವಾಗುತ್ತೆ. ಈಗ ಆ ವ್ಯಕ್ತಿ ಅನುಮಾನ ಪಡೋದು ನಿಲ್ಲಿಸ್ತಾನೆ, ಕೆಟ್ಟ ಮಾತಾಡೋದನ್ನು ನಿಲ್ಲಿಸ್ತಾನೆ, ಎಲ್ಲವೂ ನಿನ್ನ ಥರನೇ ಬರುತ್ತೆ. ಆಗಲೂ ಕೂಡ ನೀನು ಸುಖವಾಗಿರ್ತೀಯ. ಇಲ್ಲ, ಯಾಕೆ ಹೇಳು? ಮನುಷ್ಯನ ಜೀವನವೇ ಅಂಥದ್ದು. ಅವನು ಒಂದು ಸಿಕ್ಕರೆ ಇನ್ನೇನೋ ಅಲ್ಲಿ ತಪ್ಪು ಕಂಡು ಹಿಡಿತಾನೆ, ಮತ್ತಿನ್ನೇನೋ ಬೇಕು ಅಂತ ಅವನು ಆಸೆ ಪಡ್ತಾನೆ. ಇದು ಸಹಜ. ಮೊದಲು ಒಂದು ಅರ್ಥ ಮಾಡ್ಕೊಳ್ಳಮ್ಮ, ಇನ್ಯಾರೋ ನನ್ನನ್ನು ಮೆಚ್ಚಲಿ ಅನ್ನೋದನ್ನು ಬಿಟ್ಟುಬಿಡು. ಮೊದಲು ಈವನ್ ದೊಡ್ಡ ದೊಡ್ಡ ಸಾಧುಗಳು, ದೊಡ್ಡ ದೊಡ್ಡ ಮಹಾತ್ಮರೆಲ್ಲರೂ ಮೊದಲು ಮಾಡಿದ ಕೆಲಸ ಏನಂದರೆ, ನಾನೊಬ್ಬ ವ್ಯಕ್ತಿಯಾಗಿ ನಾನೇನು ಮಾಡ್ಬೋದು ನನ್ನ ನೆಮ್ಮದಿಗೆ, ಇಷ್ಟು ಮಾತ್ರ ಮಾಡ್ಬೋದು. ನಾನು ನನ್ನ ದೇಹವನ್ನು, ನನ್ನ ಮನಸ್ಸನ್ನು, ನನ್ನ ಬದುಕನ್ನು ನೆಮ್ಮದಿಯಾಗಿಟ್ಕೊಳ್ಳೋದಕ್ಕೆ ಇನ್ಯಾರನ್ನೂ ಹೋಗಿ ಕೇಳ್ತೀನಿ ಅಂದರೆ ಅದು ಭಿಕ್ಷೆ ಬೇಡೋದಕ್ಕೂ ಅದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಯಾಕಂದರೆ ನೀವು ದುಡಿಯೋರು, ನೀವು ನಿಮ್ಮ ಅನ್ನವನ್ನು ನೀವು ದುಡ್ಕೊಳ್ತಾ ಇದ್ದೀರಾ, ಇನ್ನೂ 4 ಜನಕ್ಕೆ ಕೊಡೋಷ್ಟು ಇದೆ ಹೊರತು, ಅರ್ಥಾತ್ ಒಬ್ರಿಗೇನೋ ಕೈಲಾದಷ್ಟು ಕೊಡೋಷ್ಟು ಭಗವಂತ ಕೊಟ್ಟಾದ ಮೇಲೂ ಕೂಡ, ಯಾಕಂದರೆ ಈಗ ನಿಮ್ಮ ವಯಸ್ಸಿದೆಯಲ್ಲ, ನೀವು 14 ವರ್ಷದವರಲ್ಲ ಅಥವಾ ಏನೋ ಮದುವೆ ಆಗಿ ಇನ್ನೂ ಶುರುವಿನಲ್ಲಿ ಒದ್ದಾಡ್ತಿರೋರಲ್ಲ, ಒಂದು ಹಂತಕ್ಕೆ ನಿಮ್ಮ ಮಗಳನ್ನೇ ಕಳಿಸಿ ಬಂದಿರೋರು ನೀವು. ಈ ಹಂತದಲ್ಲಿ ಬಂದು ಮೊದಲು ಈ ಭಾವನಾತ್ಮಕ ನಾಟಕಗಳನ್ನು ಬಿಟ್ಟುಬಿಡಿ. ನಿಮ್ಮ ಭಾವನೆಗಳಿದ್ದಾವಲ್ಲ, ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ನೋಡಿದಾಗ ನಾನು ಎಲ್ಲ ಮಾಡ್ತಾ ಇದ್ದೀನಿ, ಯಾಕೆ ನೆಮ್ಮದಿ ಇಲ್ಲ ಅಂದರೆ ನೀವು ಅಂದುಕೊಳ್ತಾ ಇದ್ದೀರಾ ನಾನು ಎಲ್ಲ ಮಾಡ್ತಾ ಇದ್ದೀನಿ, ಎಲ್ಲ ರೀತಿಯಲ್ಲಿ ಸರಿ. ಇಲ್ಲ, ನೀವು ಹಣಕಾಸಿನ ವಿಚಾರದಲ್ಲಿ ಕೆಲಸದಲ್ಲಿ ಸರಿ ಇರ್ಬೋದು, ಬಟ್ ಮೂಲಭೂತವಾಗಿ ಬದುಕನ್ನು ಹೇಗೆ ತೆಗೆದುಕೊಳ್ಬೇಕಲ್ಲ, ನೀವು ಹಾಗೆ ತೆಗೆದುಕೊಳ್ತಾ ಇಲ್ಲ. ಆತ ಮನೆಯಲ್ಲಿ ಬಂದು ಹೇಗೆ ಒದ್ದಾಡ್ತಾನೆ, ನರಕ ತೋರಿಸ್ತಾನೆ, ಕೆಟ್ಟ ಮಾತಾಡ್ತಾನೆ, ಅನುಮಾನ ಪಡ್ತಾನೆ, ಇದೇನು ಮೊದಲನೇ ದಿವಸ ನೋಡ್ತಾ ಇರೋದಾ ನೀವೆಲ್ಲ? ಅಂತಹದ್ದೊಂದು ಯಾವುದು? ಯಾಕಂದರೆ ಒಂದು ಸಮುದ್ರದ ಒಂದು ಲೋಟವನ್ನು ನೀರು ತಗೊಂಡು ಈ ಲೋಟದಲ್ಲಿರೋ ನೀರು ಮಾತ್ರ ಉಪ್ಪಾಗಿದೆ ಅಂತ ಹೇಳಿದ್ರೆ ಏನೋ ನಮ್ಮ ವಿಚಿತ್ರ ಅನಿಸ್ಬೋದು, ಬಟ್ ಇಡೀ ಸಮುದ್ರನೇ ಉಪ್ಪು, ಹೌದಲ್ವಾ? ಈಗ ಆ ಗಂಡನಲ್ಲಿ ಯಾವುದೋ ಒಂದು ದಿವಸ ಹಂಗೆ ಆಡ್ತಾನೆ ಅಂದರೆ ನೀವು ಹತ್ಕೊಂಡು ನನಗೆ ಹೇಳ್ಬೋದು, ಬಟ್ ಅದು ಇಡೀ ಜೀವನವನ್ನು ಆ ಉಪ್ಪಿನ ಸಮುದ್ರ ಥರನೇ ಕಳೆದು ಬಿಟ್ಟಿದ್ದಾನೆ. ಅಂದರೆ ಇಲ್ಲಿ ಒಂದು ದಿನ ಅಥವಾ ಒಂದು ಕ್ಷಣದಲ್ಲಿ ಆತ ಏನೋ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂದರೆ ಅದೇನು ವಿಶೇಷ ಅಲ್ವೇ ಇಲ್ಲ, ಯಾಕಂದರೆ ಅವನು ಪ್ರತಿದಿನ ಅದನ್ನೇ ಮಾಡ್ತಿದ್ದಾನೆ. ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಹಳ ದೊಡ್ಡ ಸಮಸ್ಯೆ ಅಂದರೆ ಇನ್ನೊಬ್ಬರಿಂದ ಮೆಚ್ಚುಗೆ ಸಿಗಲಿ ಅಂತ ಅಥವಾ ಇನ್ನೊಬ್ಬರು ನಮ್ಮ ಥರ ಇರಲಿ ಅಂತ ನಾವು ಬಯಸ್ತೀವಿ, ಹೌದಲ್ವ? ಈಗ ಒಬ್ಬ ಹೆಂಡತಿಯಾಗಿ ಅದು ಅಂದ್ಕೊಳ್ಳೋದು ತಪ್ಪಲ್ಲ, ಬಟ್ ಆತ ಒಬ್ಬ ಗಂಡನಾಗಿ ಯಾವತ್ತೂ ವರ್ತನೆ ಮಾಡಲೇ ಇಲ್ಲ. ಒಂದು ನನ್ನ ಮಗಳಿಗೆ ಒಂದು ಮದ್ವೆಗೆ ಅಂತ 10 ರೂಪಾಯಿ ಕೊಟ್ಟಿಲ್ಲ. ಅವ್ರು ಒಡ್ಡಾಡಿ ಮದುವೆ ಮಾಡೋದಕ್ಕೂ ನಾನು ದುಡ್ಡು ಕೊಟ್ರೇನೆ ಅವ್ರ ಮುಂದೆ ಓಡಾಡಿದ್ರು ಅಷ್ಟೇನೆ. 1 ರೂಪಾಯಿ ಖರ್ಚು ಮಾಡಿ ಕೊಡಲ್ಲ, ಏನೋ ಮಾಡಿಲ್ಲ. ಸಮಾಜಕ್ಕೆ ಒಬ್ಬ ಗಂಡ ಅಂತ ಇರ್ಬೇಕಲ್ಲ ಅಂತ ಇಟ್ಕೊಂಡಿದೀನಿ ವಿನ ಅದರಿಂದ ಏನೇನು ಪ್ರಯೋಜನ ಇಲ್ಲ. ಬಟ್ ಆದ್ರೂನು ನಾನು ಇಷ್ಟು ಮಾಡ್ತಾ ಇದ್ರು ನೆಮ್ಮದಿ ಇಲ್ಲ ಮನೆ ಒಳಗಡೆ. ಆ ಹುಡುಗನ ಹತ್ರನು ಹಂಗೇನೆ ಏನೋ ಒಂಥರ ತಿರ್ಸ್ಕರ. ಆ ಹುಡುಗ ಊಟ ಮಾಡಿ ಇದ್ರೆ ಏನೋ ಒಂಥರ ಮಾತಾಡೋದು, ಏನು ಒಂದು ಸಣ್ಣ ಸಣ್ಣ ವಿಷಯನ ದೊಡ್ಡದ್ ಮಾಡೋದು, ಬೈಯೋದು. ಅವಾಗ ನನಗೆ ಒಂಥರ ಬೇಜಾರಾಗುತ್ತೆ. ನೋಡಿ, ನಿಜ ಹೇಳಬೇಕಂದ್ರೆ ಸಮಸ್ಯೆ ಅವರಲ್ಲಿ ಎಷ್ಟಿದೆಯೋ ಅದಕ್ಕೂ ದೊಡ್ಡ ಸಮಸ್ಯೆ ನಿಮ್ಮಲ್ಲಿದೆ. ಯಾಕಂದರೆ ಮಿಂಚು ಗುಡುಗು ಆಚೆ 1000 ಬರ್ತವೆ, ಬಟ್ ನಾವು ಒಳಗಡೆಲೇ ಅದಕ್ಕೆ ಹೆದರ್ಕೊಂಡು ಸಾಯ್ತೀವಿ ಅನ್ನೋದಾದರೆ ಅದು ಮಿಂಚು ಗುಡುಗಿನ ಸಮಸ್ಯೆನೋ ನಮ್ಮ ಸಮಸ್ಯೆನೋ? ಮನಸ್ಸು ವಿಚಿತ್ರ. ನೋಡಿ, ನಿಮಗೆ 2 ವಿಚಾರವನ್ನು ಹೇಳ್ತೀನಿ, ಇದರ ಆಧಾರದ ಮೇಲೆ ಸಮಸ್ಯೆ ಎಲ್ಲಿದೆ ಅಂತ ನೀವು ತಿಳ್ಕೊಂಡು ಸುಮ್ಮನಾಗಿ. ಯಾಕಂದರೆ ನಾನು ನಿಮಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೂ ಕೂಡ ನಿಮ್ಮ ಮಾತುಗಳು ಹೇಗಿದ್ದಾವೆ ಅಂದರೆ, ಮನೆಯಲ್ಲಿ ವಾಸ್ತುಗಳು ಯಾವುದೋ ಗೋಡೆ ಕಿತ್ತಾಕಿ ಗೋಡೆ ಸರಿ ಮಾಡಿದ್ರೆ ಸರಿ ಹೋಗುತ್ತೆ, ನೆಮ್ಮದಿ ಅನ್ನೋದು ಆ ವಾಸ್ತುವಿನಲ್ಲಿಲ್ಲ.
ಅದಿರೋದು ನಿಮ್ಮ ಮನದೊಳಗಡೆ ಇರೋ ವಾಸ್ತು ಇದೆಯಲ್ಲ, ನಿಮ್ಮ ಆಲೋಚನೆ ಎಂಬ ಆಸ್ತಿ ಇದೆಯಲ್ಲ, ಆ ವಾಸ್ತು ಇದೆಯಲ್ಲ. ಆ್ಯಂಡ್ ಆ ವ್ಯಕ್ತಿಗಳು ಆ ರೀತಿ ಎಷ್ಟೇ ವಿಕೃತವಾಗಿ ನಡೆದರೂ ಕೂಡ ನಿನಗೆ ಒಂದು ಸತ್ಯ ಗೊತ್ತು, ಆತ ಏನೇ ಒದ್ದಾಡಿದ್ರು, ಕಿರ್ಚಾಡಿದ್ರು, ಒಡೆದ್ರು, ಬೈದರು, ನಿನ್ನ ಮನೆ ನಡೀತಾ ಇರೋದು ನಿನ್ನ ಜವಾಬ್ದಾರಿಯುತ ಕೆಲಸದಿಂದ ಅಥವಾ ನಿನ್ನ ದುಡಿಮೆಯಿಂದ, ಹೌದಲ್ವಾ? ಹೌದು, 100%. ಈ ಮೂಲ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ಮನಸ್ಸೇ ಹಾಗೆ. ಈಗ ಯಾಕಂದರೆ ನನಗಿರೋ ಭಯ ಇದೆಯಲ್ಲ, ಅಥವಾ ನನ್ನ ಬದುಕು ಪ್ರತಿದಿನ ಈ ನರಳಾಟಗಳಲ್ಲಿ ನೆಮ್ಮದಿ ಇಲ್ಲದಲ್ಲಿ ಹೋಗ್ತಾ ಇರೋದು ಯಾಕೆ ಗೊತ್ತೇನು? ನಾವು ಅಂದುಕೊಂಡಿದ್ದೀವಿ ಅದಕ್ಕೆ ಇನ್ಯಾರೋ ಕಾರಣ ಅಂತ. ಇಲ್ಲ, ಅದಕ್ಕೆ ಮೂಲಭೂತವಾಗಿ ನಾವೇ ಕಾರಣ. ನೋಡಿ, ಒಮ್ಮೆ ಒಬ್ಬ ಹುಡುಗ ರೋಡಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ದುಬಿಟ್ಟ, ಮೊಣಕಾಲಿಗೆ ಗಾಯ ಆಗೋಯ್ತು. ಅವನನ್ನು ಯಾಕಂದರೆ ಮುದ್ದಾಗಿ ಬೆಳೆಸಿದ ಹುಡುಗ, ಒಂದು 10 ವರ್ಷದ ಹುಡುಗ, ಅವನ ಹಾಸ್ಪಿಟ್ಲಿಗೆ ತಗೊಂಡು ಹೋದರು. ಶುರುವಿನಲ್ಲಿ ಮೊಣಕೈಯಲ್ಲಿ ಗಾಯ ಆಗಿತ್ತಲ್ವ, ಈ ಟಿಂಚರ್ ಅಂತ ಹಾಕ್ತಾರೆ, ಹೌದಲ್ವಾ? ಟಿಂಚರ್ ಹಾಕಿ ಮೊದಲು ಅದನ್ನು ವಾಶ್ ಮಾಡಿ ಆನಂತರ ಚಿಕಿತ್ಸೆ ಕೊಡ್ತಾರೆ. ಈ ಹುಡುಗನಿಗೆ ಗೊತ್ತಿತ್ತು, ಡಾಕ್ಟ್ರು ಟಿಂಚರ್ ಹಾಕ್ಲಿಕ್ಕೆ ಬಂದಾಗ ಅದು ತುಂಬ ನೋವು ಕೊಡುತ್ತೆ, ಶುರುವಿನಲ್ಲಿ ಗಾಯದ ಮೇಲೆ ಬಿದ್ದಾಗ ತುಂಬ ನೋವು ಕೊಡುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಆ ಡಾಕ್ಟ್ರು ಹೇಳಿದ್ರು, ಫಸ್ಟ್ ಇದರಲ್ಲಿ ವಾಶ್ ಮಾಡ್ತೀನಿ, ಆಮೇಲೆ ಚಿಕಿತ್ಸೆ ಕೊಡ್ತೀನಿ ಕಣಪ್ಪ, ಮಲ್ಕೋ, ಭಯ ಬೀಳಬೇಡ ಅಂತ ಹೇಳಿ ಮಲಗಿಸಿದ್ರು. ಇವನಿಗೆ ಭಯ. ಆ ಟೀಂಚರ್ ತಗೊಂಡು ಡಾಕ್ಟ್ರ್ ಹತ್ರಕ್ಕೂ ಬಂದ್ರೆ ಅಷ್ಟೇ, ಇವನು ಕಣ್ಣು ಮುಚ್ಚಿದ, ಇದ್ದಕ್ಕಿದ್ದ ಹಾಗೆ ಬೆಂಕಿ ಹುಂಡೆಯನ್ನು ಆ ಮೊಣಕೈ ಮೇಲೆ ಇಟ್ಟಂಗಾಯಿತು, ಕೂಗಾಡ್ಬಿಟ್ಟ ಜೋರಾಗಿ. ಅಷ್ಟೊತ್ತಾದ್ಮೇಲೆ ಕಣ್ಬಿಟ್ಟು ನೋಡ್ದ, ಡಾಕ್ಟ್ರ್ ನಗ್ತಾ ಅಲ್ಲೇ ನಿಂತಿದ್ರು. ಡಾಕ್ಟ್ರ್ ಕೇಳಿದ್ರು, ನೋವಾಯ್ತಾ? ಹೌದು. ತುಂಬ ನೋವಾಯ್ತಾ? ಹೌದು ಹೌದು. ಆವಾಗ ತೋರಿಸ್ತಾರೆ, ಅವರಿನ್ನೂ ಆ ಟೀಂಚರ್ ಬಾಟ್ಲು ಬಾಯಿನೇ ಬಿಚ್ಚಿಲ್ಲ. ಇಲ್ಲಿ ಸಮಸ್ಯೆ ಟೀಂಚರ್ದು, ಮನಸ್ಸಿಂದು. ನೋಡಿ, ಇನ್ನೊಬ್ಬನಿಗೆ ಈ ಬೆಳ್ಳುಳ್ಳಿ ಅಲರ್ಜಿ ಇತ್ತು. ಅವನು ಒಂದು ಮನೆಗೆ ಊಟಕ್ಕೆ ಹೋಗಿದ್ದ. ಅವನು ಬೆಳ್ಳುಳ್ಳಿ ತಿಂದರೆ ಅವನ ಮೈಯಲ್ಲೆಲ್ಲ ನಡ್ಕ ಶುರುವಾಗುತ್ತೆ, ಒಂಥರ ಗುಳ್ಳೆಗಳು ಥರ ದದ್ದುಗಳು ಎದ್ದೊಳ್ತವೆ. ಬೆಳ್ಳುಳ್ಳಿಗೆ ಅಲರ್ಜಿ ಇತ್ತು ಅವನಿಗೆ. ಒಂದು ಮನೆಗೆ ಊಟಕ್ಕೆ ಹೋದ, ದೋಸೆ ಮತ್ತು ಚಟ್ನಿ ಹಾಕ್ಕೊಟ್ರು. ದೋಸೆ ಎಲ್ಲ ತಿಂದಾದ್ಮೇಲೆ ಹೇಳ್ದ, ದೋಸೆ ಚೆನ್ನಾಗಿತ್ತು ಅಂತ ಆ ಮನೆಯ ಒಡತಿಗೆ ಹೇಳ್ದ. ಆ ಮನೆ ಒಡತಿ ಸುಮ್ಮನಿರಲಿಲ್ಲ, ದೋಸೆ ಮಾತ್ರ ಹೇಳಿದ್ರಿ, ಮೇಲಿದ್ದ ಬೆಳ್ಳುಳ್ಳಿ ಚಟ್ನಿ ಬಗ್ಗೆ ಏನೂ ಹೇಳಲೇ ಇಲ್ಲ ಅಂದರು. ಇವನಿಗೆ ಆವಾಗ ಏನೋ ಬೆಳ್ಳುಳ್ಳಿ ಚಟ್ನಿನಾ? ಆವಾಗ ಇದ್ದಕ್ಕಿದ್ದ ಹಾಗೆ ಮೈ ಬೆವರೋಗಿ ಶುರುವಾಯಿತು, ಆ್ಯಂಡ್ ಮೈ ನಡುಗೋಗಿ ಶುರುವಾಯಿತು. ಇದ್ದಕ್ಕಿದ್ದ ಹಾಗೆ ಆ ದದ್ದುಗಳು, ಗುಳ್ಳೆಗಳು ಉಕ್ಕೋಗಿ ಶುರು ಮಾಡಿದೆ, ಯಾಕಂದರೆ ಆ ಎಲರ್ಜಿ. ಆಗ ಆ ಅಡುಗೆ ಮನೆಯೊಳಗೆ ಬಂದು ಹೇಳಿದ್ಲಂತೆ, ಅಯ್ಯೋ ಇವತ್ತು ಮನೆಯಲ್ಲಿ ಬೆಳ್ಳುಳ್ಳಿ ಇರಲಿಲ್ಲ, ಯಾಕಂದರೆ ಇವನು ನಾಳೆ ಆಸ್ಪತ್ರೆಗೆ ತಗೊಂಡೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಆಕೆ ಬಂದು ಹೇಳಿದ್ಲು, ಇವತ್ತು ಬೆಳ್ಳುಳ್ಳಿ ಇರಲಿಲ್ಲ, ಅದು ಕಾಯಿ ಚಟ್ನಿ ಅಂತ. ಅದು ಕಾಯಿ ಚಟ್ನಿನ. ಆಮೇಲೆ ಎಲ್ಲ ಬೆವರು ನಿಂತೋಯ್ತು, ದದ್ದುಗಳು ನಿಂತೋದು, ನಡ್ಕ ನಿಂತೋಯ್ತು, ಎಲ್ಲ ಸರಿ ಹೋಯಿತು. ಈಗ ಯೋಚನೆ ಮಾಡಿ, ಈ ಬೆಳ್ಳುಳ್ಳಿ ಅಲರ್ಜಿ ಇದೆಯಲ್ಲ, ಇದು ದೇಹದ್ದು ಮನಸ್ಸಿದ್ದು. ಅರ್ಥಾತ್ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಯಾವುದು ಅನಿವಾರ್ಯನೋ ಅದನ್ನು ಸ್ವೀಕಾರ ಮಾಡಲೇಬೇಕು. ಒಂದು ಇಲ್ಲ, ನನಗೆ ಅವತ್ತು ಆ ಗಂಡ ಅಷ್ಟು ದೊಡ್ಡ ನರಕ ತೋರಿಸ್ತಾ, ಇವನಲ್ದಿರಿ ಇನ್ನೊಬ್ಬಂದರೂ ಇದೇ ನರಕ ತೋರಿಸೋದು ಅಂತ ಅವತ್ತೇ ನೀನು ಒಂಟಿಯಾಗಿ ನಿನ್ನ ಮಗಳ ಜೊತೆನೋ ಮಗನ ಜೊತೆನೋ ಬದುಕಿದ್ರೆ ಇವತ್ತು ಈ ಬದುಕೇ ಇರ್ತಿರ್ಲಿಲ್ಲ. ಈಗ ನೀನು ತಗೊಂಡಿದ್ದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವತ್ತು ನೀನು ಈ ನಿರ್ಧಾರ ತಗೊಂಡಿದ್ದೀಯ ಅನ್ನೋದಾದ್ರೆ ಇವತ್ತು ಇದನ್ನು ಅನುಭವಿಸ್ಲೇಬೇಕಲ್ವಾ? ಅನುಭವಿಸೋದು ಅಂದರೆ ಇದನ್ನು ತಡ್ಕೊಂಡು ಸಹಿಸ್ಕೊಂಡು ಸುಮ್ಮನಾಗು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆತನ ಜೊತೆ ಹಾಕೊಂಡಿದ್ದೀಯ ಯಾರು? ಒಂದು ಬದುಕಲ್ಲಿ ಶಾಂತಿ ಮತ್ತು ತೃಪ್ತಿ ಇರಬೇಕು ಜೀವನ. ನೀವು ದುಡಿತಾ ಹೋಗ್ತಾ 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 ನಿಮಗೇನು ಬೇಕು ಸಾಕು ಅಂತ ತುಂಬ ದಿನ ಅನಿಸೋದಿಲ್ಲ, ಬೇಕು ಅಂತಲೇ ಅನಿಸೋದು, ಹೌದಲ್ವ? ಯಾಕಂದರೆ ನಿನ್ನ ಮಗಳಿಗೇನೋ ಕೊಡಿಸ್ಬೇಕು ಅಥವಾ ನಿನಗೇನೋ ತಗೊಳ್ಬೇಕು. ನೀವು ಯೋಚನೆ ಮಾಡಿ, ಯಾವತ್ತೂ ನಿಮ್ಮ ಬದುಕಲ್ಲಿ ತೃಪ್ತಿ ಇರುತ್ತೆ. ತೃಪ್ತಿ ಅಂದರೆ ಸಾಕು ಅಂತ ಹೇಳೋದಲ್ಲ. ತೃಪ್ತಿ ಅಂದರೆ ಏನು ಸಿಕ್ಕಿದೆಯೋ ಅದಕ್ಕೆ ನನಗೆ ಹೊಟ್ಟೆ ತುಂಬಿದೆ ಅಂತ ಭಾವಿಸೋದಿದೆಯಲ್ಲ, ಅದು ತೃಪ್ತಿ. ಯಾಕಂದರೆ ನೀನು ಯೋಚನೆ ಮಾಡ್ತಾ ಇದೀಯಾ, ಮನೇಲೊಬ್ಬ ಒಂದು ಗಂಡ ಸರಿ ಇಲ್ಲ ಅಂದಾಗಲೇ ನನಗೆ ಈ ಮಟ್ಟಿಗೆ ನೀವು ಯೋಚನೆ ಮಾಡೋದಾದರೆ, ಯಾರೋ ಒಬ್ಬನಿಗೆ ಗಂಡ ಇದ್ದಾನೆ, ಬಟ್ ಅವನು ಬೇರೆ ಹೆಣ್ಣಿನ ಜೊತೆ ಇದ್ದಾನೆ, ಬಟ್ ಅವನು ಎದ್ದು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದ್ದಾನೆ ಆದರೆ ಇನ್ಯಾರಿಗೂ ಗಂಡ ಆಗಿದ್ದಾನೆ, ನಮಗಲ್ಲ ಅಂತ. ಅಂದರೆ ಆ ರೀತಿ ಬದುಕನ್ನು ಬದುಕ್ತಾ ಇರೋ ಹೆಣ್ಮಕ್ಳು ಇದ್ದಾರೆ, ಹೌದಲ್ವಾ? ನೀವು ಹುಡುಕ್ತಾ ಇರೋ ನೆಮ್ಮದಿ ನಿಮ್ಮ ಗಂಡನಿಂದಲೋ, ನಿಮ್ಮ ಮಗಳಿಂದಲೋ, ಅಥವಾ ನೀವು ಕೆಲಸ ಮಾಡೋ ಜಾಗದಿಂದ ಯಾರೋ ಸ್ನೇಹಿತರಿಂದಲೋ, ಅದು ಕ್ಷಣಿಕ ಮಾತ್ರ. ಎಲ್ಲಿಯವರೆಗೂ ಇದು ನನ್ನ ಜೀವನ,
ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದು ಹಂತದವರೆಗೂ ನಿನ್ನನ್ನು ಪೋಷಣೆ ಮಾಡ್ಬೋದು. ಅವರು ಬೈಬೋದು ಅಥವಾ ನಿನ್ನನ್ನು ಪ್ರೀತಿ ಮಾಡ್ಬೋದು, ಅದು ಕ್ಷಣಿಕ. ಯಾಕಂದರೆ ಮಗಳಾಗಿರಾಳೆ ಅನ್ನೋ ಕಾರಣಕ್ಕೆ ನಿನ್ನನ್ನು ಅವ್ರ ಪ್ರೀತಿನ ಮಾತಾಡಿಸ್ತಿದ್ದಾರೆ ಹೊರತು ಬೇರೆ ಯಾರು ಆದರೆ ಯಾಕೆ ಮಾತಾಡಿಸ್ತಾರೆ ನಿನ್ನನ್ನು? ಅಂದರೆ ಅವ್ರ ಜವಾಬ್ದಾರಿಯನ್ನು ಅವ್ರು ಮಾಡ್ತಿದ್ದಾರೆ, ಹಬ್ಬಬ್ಬ ಅಂದ್ರೆ ಅಷ್ಟೇ. ಈಗ ನಿನಗೆ ಹುಷಾರಿಲ್ಲ ಅಂದ್ಕೊಳ್ಳಿ, ನಿಮ್ಮ ಮಗಳಾಗಿ ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡಿರಲಿ, ನಿನ್ನ ಜ್ವರವನ್ನು ತೆಗೆದು ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ. ಹಬ್ಬ ಅಂದ್ರೆ ಅವ್ರು ಅಳ್ಬೋದಷ್ಟೇ ಪಕ್ಕ ಕೂತ್ಕೊಂಡು, ಹೌದಲ್ವಾ? ಅದೇ ಥರ ಒಬ್ಬರಿಂದೊಬ್ಬರಿಗೆ ಶಿಫ್ಟ್ ಮಾಡಲಾಗದ ಕೆಲವು ವಿಚಾರಗಳಲ್ಲಿ ನೆಮ್ಮದಿ ಕೂಡ ಒಂದು. ಅವ್ರ ನೆಮ್ಮದಿಯನ್ನು ನಿನ್ನೊಳಗಡೆ ತಂದು ಹಾಕ್ಲಿಕ್ಕಾಗಲ್ಲ. ನಾನು ಇಲ್ಲ ಸರ್ ಕೂಗಾಡ್ಬಿಡ್ತೀನಿ, ನಂಗೆ ಮೌನವಾಗಿರ್ಲಿಕ್ಕೆ ಬರ್ತಾ ಇಲ್ಲ, ನನಗೆ ಕಿರ್ಚಾಡೋಣ ಅನಿಸುತ್ತೆ. ಯಾರು ತಪ್ಪಿದು? ನಿಮ್ಮ ಎಷ್ಟು, ಯಾಕಂದರೆ ಅವನು ಎಣ್ಣೆ ಕುಡಿದು ವಿಕೃತ ಮಾಡ್ತಿದ್ದಾನೆ, ನೀವು ಗೊತ್ತಿದ್ದು ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕೂಗಾಟಗಳಿಂದ ನಿಮ್ಮ ಬದುಕಲ್ಲಿ ಏನಾದರೂ ಪ್ರಶಾಂತತೆಯನ್ನು ಕಂಡುಕೊಳ್ಳಿಕ್ಕಾಗಿದೆಯಾ? ಇಲ್ಲ. ಇಡೀ ಜೀವನ ಪೂರ್ತಿ ನಾನು 14 ವಯಸ್ಸಲ್ಲಿ ಯಾರೋ ಮೋಸ ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ, ಈಗ ಹಳೆಯದನ್ನು ಕಾರಣವಾಗಿ ಇಟ್ಟುಕೊಂಡು ಇವಾಗ ನಾನು ಕೋಪ ಮಾಡ್ಕೊಳ್ತೀನಿ ಅಂತ ಹೇಳೋದಾದರೆ ಅದು ಯಾರಿಗೆ ಹೊಡೆತ ಕೊಡುತ್ತೆ? ನಿಮಗೆ ಕೊಡೋದು. ಅಯ್ಯೋ ನಾನು ಮೊದಲಿಂದ ಹಿಂಗೆ, ಈಗಲೂ ಅದಕ್ಕೆ ಹಿಂಗೆ ಇದ್ದೀನಿ ಅಂದ್ಕೊಂಡ್ರೆ ಇರು. ಈಗ ಸೋನುಗಾಗಲಿ ನಿನ್ನ ಗಂಡಂಗಾಗಲಿ ಏನಾದರೂ ತೊಂದರೆನಾ? ಇಲ್ಲ. ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಮೊದಲು ನಾನು ದುಡಿತಾ ಇದ್ದೀನಿ, ನನ್ನ ಬದುಕು ನಾನು ನೋಡ್ಕೊಳ್ತಾ ಇದ್ದೀನಿ, ಇದು ಯಾವುದು ನಿನ್ನ ಬದುಕನ್ನು ಮೂಲಭೂತವಾಗಿ ನೆಮ್ಮದಿಯಾಗಿಡೋದಿಲ್ಲ. ಹೊಟ್ಟೆಗೆ ಮೂರೊತ್ತು ಊಟ ಕೊಟ್ಟು ಮಾತ್ರಕ್ಕೆ ಮನುಷ್ಯ ನೆಮ್ಮದಿಯಾಗಿರ್ತಾನ? ಇಲ್ಲ. ಅದಕ್ಕೂ ಮೀರಿದ್ದು ಇನ್ಯಾವುದೋ ಕೈ ತುತ್ತು ಅವನಿಗೆ ಬೇಕು, ಅದಕ್ಕೂ ಮೀರಿದ್ದು ಇನ್ಯಾವುದೋ ನೆಮ್ಮದಿಯ ತುತ್ತು ಅವನಿಗೆ ಬೇಕು. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮ್ಮ ಬದುಕಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಗಂಡನಲ್ಲಿ ಅಥವಾ ಅದೊಂದು ಸಂಗತಿಯಲ್ಲಿ ತಪ್ಪಿದ್ದು ಮಾತ್ರಕ್ಕೆ ಬೇರೆ ಎಲ್ಲ ವಿಚಾರವು ನಿಮ್ಮನ್ನು ಕೈ ಬಿಟ್ಟು ಹೋಗಿಲ್ಲ. ಈಗಲೂ ನಿಮ್ಮ ಮಗಳು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಈಗಲೂ ಭಗವಂತ ಇರೋಕ್ಕೊಂದು ಮನೆ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಕೆಲಸ ಕೊಟ್ಟಿದ್ದಾನೆ, ಬೇರೆಲ್ಲವೂ ಚೆನ್ನಾಗಿದ್ದಾವೆ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಅಂದರೆ ಯಾವ ನೆಮ್ಮದಿಯನ್ನು ಜಗತ್ತಿನಲ್ಲಿ ಎಲ್ಲೂ ಹುಡುಕಬಾರ್ದು, ಅಥವಾ ಯಾವ ನೆಮ್ಮದಿಯನ್ನು ಹುಡುಕಿದರೆ ಸಿಗೋದಿಲ್ವೋ. ಯಾಕಂದರೆ ಅದು ಕಂಡುಕೊಳ್ಳೋದೇ ಹೊರತು ಹುಡುಕೋದಲ್ಲ. ಅದಕ್ಕೆ ಧ್ಯಾನ, ಮೌನ, ಜ್ಞಾನಗಳನ್ನು ನಮ್ಮ ಹಿರಿಯರು ನಮಗೆ ಬೋಧಿಸಿದ್ದು. ನೀನು ಕೋಟ್ಯಾಂತರ ಹಣ, ಆಸ್ತಿ, ಅಂತಸ್ತನ್ನು ಹುಡುಕು, ಸಿಗುತ್ತೆ. ಯಾಕಂದರೆ ನಿಧಿಗಳ ರೂಪದಲ್ಲಿ ಇಟ್ಟಿರ್ತಾರಂತೆ. ಬಟ್ ನೆಮ್ಮದಿ ಇದೆಯಲ್ಲ, ಇದಕ್ಕೆ ಯಾವ ನಿಧಿನೂ ಇಲ್ಲ, ಯಾವ ಮಠನೂ ಇಲ್ಲ, ಯಾವ ಆಶ್ರಮನೂ ಇಲ್ಲ. ಯಾಕಂದರೆ ಈ ನೆಮ್ಮದಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, ಹಂಚುವಂಥ ಯಾವುದೂ ಇಲ್ಲ. ಈಗ ನನ್ನ ಮಾತುಗಳೇ ಅಷ್ಟೇ. ನಿಮ್ಗೆ ಒಂದು ಬದುಕಿಗೆ ಒಂದು ದಿಕ್ಕನ್ನು ತೋರ್ಬೋದೇ ಹೊರತು ನಡ್ಕೊಂಡು ಹೋಗಬೇಕಾದ್ರು ನೀವೇ. ಎಷ್ಟು ದಿನ ತೆಳ್ಳೋಕ್ಕಾಗುತ್ತೆ ನಿಮ್ಮನ್ನು? ಇವತ್ತೇ ನಿರ್ಧಾರ ಮಾಡಿ. ಆತ ಬಂದು ನಿಮ್ಮ ಮನೇಲಿ ಒದ್ದಾಡ್ತಾನೋ ಕಿರಿಚಾಡ್ತಾನೋ ಆತನನ್ನು ಲೆಕ್ಕಕ್ಕೆ ಇಟ್ಕೋಬಾರ್ದು, ಅದು ನಿಮಗೆ ಬಿಡ್ತೀನಿ. ಯಾಕಂದರೆ ಗಂಡ ಅನ್ನೋ ಕಾರಣಕ್ಕೆ ಕೆಲವೊಂದನ್ನು ಅಯ್ಯೋ ಬಿಡಪ್ಪ ಹೆಂಗೋ ಮದುವೆ ಆಗಿಬಿಟ್ಟು ನಿಂತ್ಕೊಂಡು ಕೆಲವನ್ನ ಸುಮ್ಮನೆ ಸಹಿಸ್ಕೊಂಡು ಹೋಗೋದು, ಅಥವಾ ಪದೇ ಪದೇ ಅದನ್ನು ಕ್ಷಮಿಸೋದು. ಯಾಕಂದರೆ ಅವನೊಂದು ಮೂಲೆಯಲ್ಲಿ ಒದ್ದಾಡ್ತಿರ್ಬೇಕಾದ್ರೆ, ಕೂಗಾಡ್ತಿರ್ಬೇಕಾದ್ರೆ, ಅನುಮಾನ ಪಡ್ತಿರ್ಬೇಕಾದ್ರೆ ನೀನು ಎಷ್ಟೇ ಮೌನವಾಗಿದ್ದರೂ ಹುಚ್ಚುನಾಯಿ ಜೊತೆ ಮಲಗೋಕ್ಕಾಗಲ್ಲ. ಅಥವಾ ಎಷ್ಟೇ ಶಾಂತಿ ಪ್ರಿಯನಾದರೂ ಕಚ್ಚಾಡೋರ ಜೊತೆ ತುಂಬ ದಿನ ಇರಲಿಕ್ಕಾಗಲ್ಲ. ಈಗ ಒಬ್ಬ ಸೋನು ನಾನು ತುಂಬ ತಾಳ್ಮೆಯುತ ಮನುಷ್ಯ ಅಂದುಕೊಂಡು ನಾನು ಹುಚ್ಚುನಾಯಿಗಳ ಜೊತೆ ಬದುಕೋಕ್ಕಾಗುತ್ತಾ? ಹಾಗೆ ಜೀವನ ಕೂಡ ಒಂದು ಅವರಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ? ನಿಮ್ಮಲ್ಲಿ ಬದಲಾವಣೆ ಆಗಲಿ. ನಿಮ್ಮ ಬದಲಾವಣೆ ಹೇಗಿರಬೇಕಂದ್ರೆ ಆತನಿಗೆ ಅನ್ನಿಸ್ಬೇಕು, ಓ ಇಲ್ಲಿ ನನ್ನ ಅನುಮಾನ ಪಡೋದ್ರಿಂದ ಮೊದಲೆಲ್ಲ ಹೆದರ್ಕೊಳ್ತಾ ಇದ್ಲು, ಬಟ್ ಈಗ ಯಾವುದಕ್ಕೂ ಇದಕ್ಕೆ ಸೊಪ್ಪು ಹಾಕೊಳ್ಳಲ್ಲ ಇವಳು ಅಂತ ಅವ್ರಿಗೂ ಗೊತ್ತಾಗಬೇಕು. ಅದು ಗೊತ್ತಾಗ್ಬಿಟ್ಟಿದೆ. ಬಟ್ ಅದು ಎದ್ರೆಲ್ಲ ಇದೆಲ್ಲ ಜವಾಬ್ದಾರಿ ತಗೊಂಡ್ಬಿಟ್ಟು ಎಲ್ಲ ಮಾಡ್ತಾವಳೆ ಮಗಳು, ಎಲ್ಲ ಮಾಡ್ಬಿಟ್ರು. ಇವತ್ತು ನಾನು ಮನೆ ಲೀಸ್ ಇರೋದು ನನ್ ದುಡ್ಡೆ, ಮನೆ ಏನೇ ನನ್ನ ಮಗಳಿಗೆ ಮಾಡ್ಬೇಕು ಅಂದ್ರು ಬಿಟ್ಟದೆ. ಮನೇಲಿ ಪ್ರತಿ ಒಂದಕ್ಕೂ ನಂದೆ. ಯಾವಾಗೋ ಒಂದೊಂದ್ ಸ್ವಲ್ಪ ರೇಷನ್ ತಂದು ಹಾಕ್ತಾರೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ನೋಡಿ ಅಮ್ಮ, ನಾನು ಹೇಳೋದಿಷ್ಟೇ. ನಿಮ್ಮ ಮಾತು ನನಗೆ ತಿಳಿಸ್ತಾ ಇರೋದು, ನೀವೊಬ್ಬ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಇಡೀ ಜೀವನ ಪೂರ್ತಿ ಅವರನ್ನು ದೂಷಿಸೋದ್ರಲ್ಲೇ. ಯಾಕಂದರೆ ಇಲ್ಲಿ ನಿಮಗೂ ಗೊತ್ತು, ಇಡೀ ಬದುಕು ಇಲ್ಲಿವರೆಗೂ ನಡ್ಕೊಂಬಂದಿರೋದೇ ನಿಮ್ಮ ದುಡಿಮೆ ಮೇಲೆ. ಅವನು ಈ ಸಮಯದಲ್ಲಿ ಎಲ್ಲವೂ ಜವಾಬ್ದಾರಿ, ಮಗಳು ಮದುವೆ ಮಾಡಿದರೆ ಎಲ್ಲವನ್ನು ಮಾಡಾದ್ಮೇಲೆ ಈಗ ಆತ ಏನೇ ಹೊಸ್ತಾ ಮಾಡ್ತೀನಿ ಅಂದ್ರೆ ಅದಕ್ಕೆ ಲೆಕ್ಕಕ್ಕೆ ಬರಲ್ಲ. ಅದು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀರಾ, ಮುಂದೇನೂ ಹೋಗ್ತೀರಾ, ಯೋಚನೆ ಮಾಡಬೇಡಿ. ಓಕೆ, ಯಾಕಂದರೆ ಇಲ್ಲಿವರೆಗೂ ನೀವು ನನಗೆ ಲಿಸ್ಟ್ ಕೊಡ್ಬೋದು, ನೋಡಿ ಸರ್ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ. ಬಟ್ ಇವತ್ತಿಗೂ ಅದೇ ಪರಿಸ್ಥಿತಿ ಇದೆ ಅಲ್ವಾ ಅವನ ಪರಿಸ್ಥಿತಿ? ನಾನ್ ದುಡಿಬೇಕು, ನಾನು ತಿನ್ಬೇಕು, ನನ್ನ ಮಗಳು ಓದಿಸ್ತಿದ್ದೀನಿ, ಬೆಳೆಸ್ತಿದ್ದೀನಿ, ಮನೆ ಇದ್ರಲ್ಲೇ. ಆಮೇಲೆ ಅವಳು ಎಷ್ಟ್ಮೇಲೆನೆ
ಅವಳು ದುಡಿದು ನನಗ್ ಪೆನ್ನು ಕೊಟ್ಟು ನಾವು ಅವಾಗ ಏನೋ ಮಾಡ್ತೀವಿ ಅನ್ನೋದು ಅವ್ಳು ಮದುವೆ ಮಾಡಿ ಏನೋ ಮಾಡಿ ಕಳಿಸ್ತಿದ್ವಿ. ನೋಡಿಯಮ್ಮ, ನೀವೊಬ್ಬ ತಾಯಿಯಾಗಿ ಖಂಡಿತ ಗೆದ್ದಿದ್ದೀರಾ. ಆ್ಯಂಡ್ ಮೊದಲು ನಿಮ್ಮ ನೆಮ್ಮದಿಗೆ ಮತ್ತು ನಿಮ್ಮ ದುಃಖಕ್ಕೆ ನೀವೇ ಕಾರಣರು, ಇನ್ಯಾರೂ ಅಲ್ಲ. 14 ವರ್ಷದಲ್ಲಿ ನನಗೆ ಯಾರೋ ಬೇರೆಯವರು ಮದುವೆ ಮಾಡಿದ್ರು ಅಂತ ಹೇಳ್ಬೋದು, ಬಟ್ ಸೂಕ್ಷ್ಮವಾಗಿ ನೋಡಿದ್ರೆ ಆವತ್ತಿಗೂ ಕೂಡ ನಿಮಗೊಂದು ಅವಕಾಶಗಳು ಇರ್ತಿತ್ತು. ಯಾಕಂದರೆ ನನ್ನ ನೆಮ್ಮದಿಗೆ ಮಾತ್ರ ನಾನು ಕಾರಣ, ನನ್ನ ದುಃಖಕ್ಕೆ ಮಾತ್ರ ಇನ್ಯಾರೋ ಕಾರಣ ಅನ್ನೋದಾದರೆ ಮೂರ್ಖತನ ಅದು, ಹೌದಲ್ವಾ? ಆ್ಯಂಡ್ ಇವತ್ತಿಗೆ ಮಗಳು ಮದುವೆ ಮಾಡಿದೆ, ಮಗಳು ಮಾಡಿದ್ಲು ಅಂತ ಅಲ್ಲ, ಅಂತಹದ್ದೊಂದು ಶ್ರೇಷ್ಠ ಸಂಸ್ಕಾರವನ್ನು ಮಗಳಿಗೆ ನೀನು ಕಲಿಸ್ದೆ. ನಿನ್ನದೂ ಅಲ್ಲಿ ವಿಚಾರ ಇರೋದ್ರಿಂದನೇ ಬೇರೆಲ್ಲವೂ ನಡೆದಿದ್ದು. ಹಾಗೆ ಒಬ್ಬ ಮನುಷ್ಯ ಯಾವಾಗ ನನ್ನ ಗೆಲುವಿಗೆ ಹೇಗೆ ನಾನು ಕಾರಣನೋ ಅದೇ ನನ್ನ ಸೋಲುಗಳಿಗೆ, ನನ್ನ ಎಡವಟ್ಟುಗಳಿಗೆ, ನನ್ನ ಅರೆಬರೆ ಆಲೋಚನೆಗಳಿಗೆ, ನನ್ನ ನೆಮ್ಮದಿ ಇಲ್ಲದ ದಿನಗಳಿಗೆ ನಾನೇ ಕಾರಣ ಅಂತ ಅವನು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಿಯತ್ತಾಗಿ. ಇವತ್ತು ನೀವು ಅದನ್ನು ಬಿಟ್ಟು ಬೇರೆ ಬೇರೆಯವ್ರ ಮೇಲೆ ಹಾಕ್ತಾ ಹೋಗೋದು ಆ್ಯಂಡ್ ಒಂದೇ ಮನೆಯಲ್ಲಿ ಬದುಕ್ತೀರಾ ನಿಜ ಅಮ್ಮ, ಬಟ್ ನಿಮ್ಮ ನೆಮ್ಮದಿಯನ್ನು ನೀವು ನೋಡ್ಕೊಡ್ಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ. ಅವನನ್ನು ಆಚೆ ಹಾಕ್ಲಿಕ್ಕಂತೂ ಆಗೋದಿಲ್ಲ ಅನ್ನೋದಾದರೆ, ಅವನು ಬಾಯಿ ಮುಚ್ಚಿಸ್ಲಿಕ್ಕಂತೂ ಆಗೋದಿಲ್ಲ ಅನ್ನೋದಾದರೆ, ಅವನನ್ನು ನೀವು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ನೀವು ಪರ್ಯಾಯ ಮಾರ್ಗ ಕಂಡುಹಿಡ್ಕೊಳ್ಬೋದಲ್ವಾ? ಆ್ಯಂಡ್ ಇದು ಆಲ್ಮೋಸ್ಟ್ ಗಂಡ ಹೆಂಡತಿಯಾಗಿ ಗೆಲ್ಲೋ ಸಮಯ ಅಲ್ಲ, ನೀವೊಬ್ಬ ತಾಯಿಯಾಗಿಯೇ ಗೆದ್ದ ಆಯ್ತು ಆಲ್ರೆಡಿ. ಈಗ ಅವನನ್ನೇನೋ ದೂರ ಹಾಕಿ ಡೈವರ್ಸ್ ಆ ಕಾಲದಲ್ಲಿ ನೀವಿಲ್ಲ ಈಗ. ಓಕೆ, ದೇವಸ್ಥಾನಕ್ಕೆ ಹೋಗ್ತಿರೋ, ಆಶ್ರಮಗಳಿಗೆ ಹೋಗ್ತಿರೋ, ಅಥವಾ ಮಾಡೋ ಕೆಲಸವನ್ನೇ ಇನ್ನೂ ಅರ್ಧ ಗಂಟೆ ಹೆಚ್ಚು ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಿಮಗೆ ಎಲ್ಲಿ ಪ್ರಶಾಂತತೆ ಸಿಗುತ್ತೆ ಅಲ್ಲಿ ನೀವು ಹೆಚ್ಚು ಸಮಯ ಇರಿ. ಯಾಕಂದರೆ ಈ ಕಾರ್ಯಕ್ರಮ ಕೇಳಬೇಕಾದ್ರೆ ನಿಮಗೊಂದು ಸ್ಪಷ್ಟತೆ ಸಿಗಬೇಕು. ನೆಮ್ಮದಿಯೇ ಆಗಲಿ ಅಥವಾ ದುಃಖವಾಗಲಿ ಅಥವಾ ಮೋಸವಾಗಲಿ ನಮ್ಮ ಒಪ್ಪಿಗೆ ಇಲ್ಲದೇ ಯಾವುದೂ ಬರೋದಿಲ್ಲ. ಆ್ಯಂಡ್ ನೀವೇ ಆಯ್ಕೆ ಮಾಡಿಕೊಂಡಿದ್ದು ಆ ಓನರ್ ಮನೆಯ ಗಾಡಿ ಓಡಿಸೋ ವ್ಯಕ್ತಿಯನ್ನು, ಆ್ಯಂಡ್ ನೀವೇ ಆಯ್ಕೆ ಮಾಡಿಕೊಂಡಿದ್ದು ಈ ವ್ಯಕ್ತಿ ನನಗೆ ಬೇಡ ಡೈವರ್ಸ್ ತಗೊಳ್ಬೇಕು ಅಂತ, ಆ್ಯಂಡ್ ನೀವೇ ಆಯ್ಕೆ ಮಾಡಿಕೊಂಡಿದ್ದು ಆ ವ್ಯಕ್ತಿಯಿಂದ ಯಾವ ಹಣವೂ ನನಗೆ ಬೇಕಾಗಿಲ್ಲ, ಡೈವರ್ಸ್ ಸಿಕ್ಕರೆ ಸಾಕು ಅಂತ. ಎಲ್ಲವೂ ನೀವೇ ಮಾಡಿಕೊಂಡಿದ್ದು. ಇಲ್ಲಿ ಬಂದು ನೀವು ಸುಮ್ಮನೆ ನಿಮ್ಮ ಸಮರ್ಥನೆಗೋಸ್ಕರ ನನಗೆ ಎಲ್ಲ ಇದೆ ನೆಮ್ಮದಿ ಇಲ್ಲ, ಅದಕ್ಕೂ ನೀವೇ ಕಾರಣರು. ಯಾಕಂದರೆ ನಿಮ್ಮ ದುಡಿಮೆಯನ್ನು ಅಥವಾ ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಅದರ ಬೆಲೆಯನ್ನು ನೀವು ಇನ್ನೂ ತಿಳ್ಕೊಳ್ಬೇಕಾಗಿದೆ. ಅಷ್ಟು ಜ್ಞಾನ ನಿಮಗೆ ಬಂದೇ ಇಲ್ಲ ಆಗ ನೋಡಿದ್ರೆ. ಯಾಕಂದರೆ ಎಲ್ಲವನ್ನು ಕೊಟ್ಟಿದ್ದಾನೆ, ಮಹತ್ವ ಗೊತ್ತಿಲ್ಲ. ಹೇಗೆ ಒಂದು ಬೆಂಕಿಯ ಕಡ್ಡಿಯಿಂದ ನಾನಾ ದೀಪಗಳನ್ನು ಹಚ್ಚಬಹುದು, ಹೌದಲ್ವಾ? ಅದೇ ಥರ ನಿನ್ನ ಯಾಕಂದರೆ ಒಂದು ಕೆಲಸ ಇದೆ ಅನ್ನೋ ಆ ನೆಮ್ಮದಿಯಿಂದ ಇನ್ನು ಅನೇಕ ನೆಮ್ಮದಿಯ ದೀಪಗಳನ್ನು ನೀನು ಹಚ್ಕೊಳ್ತಾ ಹೋಗ್ಬೋದು. ಇವತ್ತು ಈ ಎಲ್ಲ ಜಂಜಾಟಗಳ ನಡುವೆ ಅಷ್ಟೋ ಇಷ್ಟೋ ಇನ್ನೂ ಜೀವಂತವಾಗಿಟ್ಟಿದೆ ಅಂದರೆ ನಿನಗೆ ಅನ್ನ ಕೊಡೋ ಕೆಲಸ. ನಿನ್ನ ಮಗಳೂ ಕೂಡ ಈಗ ನಿನ್ನ ಕಡೆ ತಿರುಗಿ ನೋಡ್ತಾ ಇದ್ದಾಳೆ. ಯಾಕಂದರೆ ನಾನು ಮಗಳ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ ಅಥವಾ ಆಕೆಯ ಪ್ರೀತಿ ನಕಲಿ ಅಂತ ಹೇಳಲ್ಲ, ಬಟ್ ನೀನು ಇನ್ನೂ ದುಡಿತಾ ಇದೆಯಾ ಅನ್ನೋದ್ರ ಬಗ್ಗೆ ಎಷ್ಟೋ ಸಂಬಂಧಗಳು ಜೀವಂತವಾಗಿದ್ದಾವೆ, ನೆನಪಿರಲಿ, ಹೌದಲ್ವಾ? ಹಾಗಾಗಿ ಆ ಭಾಗ್ಯವನ್ನು ನೆನೆದು ಭಗವಂತನಿಗೆ ಕೃತಜ್ಞತೆ ಹೇಳಿ, ನೆಮ್ಮದಿ ಇಲ್ಲ ಅನ್ನೋದಕ್ಕಿಂತ ಭಗವಂತ ಇವತ್ತು ನನಗೆ ಏನು ಕೊಟ್ಟಿದ್ದೀಯೋ ಅದು ಈ ಕಡೆ ಒಳ್ಳೆ ಕೆಲಸ ಎಷ್ಟು ಒಳ್ಳೆಯದೋ, ಕುಡುಕ ಗಂಡ ಅಂದರೆ ಈ ಬೇವು ಬೆಲ್ಲವನ್ನು ಸಮನಾಗಿಟ್ಟಿದೆಯಾ? ನಿನಗಿಲ್ಲಿ ಕಹಿನೇ ಗಮನಕ್ಕೆ ಬರ್ತಾ ಇದೆ, ಸಿಹಿ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ಅದು ನಿನ್ನ ನಾಲಿಗೆಯ ತಪ್ಪು ಅಥವಾ ಸ್ವತಃ ನಮ್ಮದೇ ತಪ್ಪಾಗಿರುತ್ತೆ. ಬಿಡಿ, ನೀವು ಒಂದು ಕ್ಷಣ ದೀರ್ಘವಾಗಿ ಉಸಿರು ಎಳ್ಕೊಂಡು ಅಂದ್ಕೊಳ್ಳಿ, ಪ್ರಪಂಚದ ಎಷ್ಟೋ ಹೆಣ್ಮಕ್ಳಿಗಿಂತ ನನ್ನನ್ನು ಇನ್ನೂ ಒಂದು ಹಂತಕ್ಕೆ ಲಕ್ಕಿಯಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಭಗವಂತ ಇರಿಸಿದ್ದಾನೆ. ಯಾಕಂದರೆ 14 ವರ್ಷದ ಆ ನರಕ ಶುರುವಾಗಿದ್ದು, ಇಲ್ಲಿವರೆಗೂ ನೀನು ಜೀವಂತವಾಗಿದ್ದೀಯಾ ಅನ್ನೋದೇ ದೊಡ್ಡ ವರ. ಯಾಕಂದರೆ ಎಂಥ ಪಿಶಾಚಿಗಳ ನಡುವೆನೇ ನೀನು ಬದುಕೊಂಡು ಬಂದುಬಿಟ್ಟೆ. ಧೈರ್ಯ ತಗೊಳ್ಳಿ. ಮನೆಯಲ್ಲಿ ಅದೇ, ಯಾಕಂದರೆ ನಿಮ್ಮ ಮಗಳು ಹೊಸಲು ದಾಟು ಹೋದ್ಮೇಲೆ ಆಕೆ ಬೇರೆಯವ್ರ ಮನೆ ದೀಪ ಹಚ್ಚೋಳು, ಹೌದಲ್ವಾ? ನೀವೇನೇ ನನ್ನ ಮಗಳು ಅಂತ ಪ್ರೀತಿ ಮಾಡಿದ್ರು ಆಕೆ ಬೇರೆಯವ್ರ ಮನೆಗೆ ಸ್ವಂತ. ಬಟ್ ಒಂದು ತಾಯಿಯಾಗಿ ಈಗ ಮಕ್ಕಳು ಬೇರೆಯವರು ಇದ್ದಾರೋ ಇಲ್ವೋ ನನಗದು ಬೇಕಾಗಿಲ್ಲ, ಬಟ್ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನೀವಿರೋಷ್ಟು ದಿನ ದೀಪ ಹಚ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನೆಮ್ಮದಿಯನ್ನು ಕಾಪಾಡಿಕೊಳ್ಳೋದು ನಿಮ್ಮದೇ ಜವಾಬ್ದಾರಿ. ಅಯ್ಯೋ ನಮ್ಮನ್ನು ಮುಂದೆ ಹೆಂಗೆ ನಮ್ಮ ಜೀವನ, ಗಂಡ ನೋಡಿದ್ರೆ ಕುಡುಕ, ಹಿಂಗೆ ಮಗಳು ಮದುವೆ ಆಗಿ ಹೊರಟೋದ್ಲು. ಯಾಕಂದರೆ ನಾಳೆಯ ಬಗ್ಗೆ ಇವತ್ತೇ ನೀವು ಹಿಂಗೆ ಯೋಚನೆ ಮಾಡಿದ್ರೆ ನಾಳೆನೂ ಹಾಳು ಇವತ್ತು ಹಾಳು. ಯಾವುದಾದ್ರೂ ಉದ್ಧಾರ ಆಗುತ್ತಾ? ಇಲ್ಲ. ಓಕೆ, ನಿಮ್ಮ ಗಂಡನ ಸಲುವಾಗಿ ಇದೇನು ಮೊದಲಲ್ಲ, ಅಂಥ ಆತ್ಮಗಳೇ ಹಾಗೆ, ಅವ್ರ ಸ್ವಭಾವನೇ ಹಾಗೆ.
ಅವರಿಗೊಂದು ಅಂತಹದೊಂದು ದೊಡ್ಡ ಹೊಡೆತ ಸಿಗೋವರೆಗೂ ಅವ್ರು ನಿಮ್ಮ ಮಾತಿಗೆಲ್ಲ ಬಗ್ಗಲ್ಲ. ಇವನ್ ನನ್ನ ಕೌನ್ಸ್ಲಿಂಗಲ್ಲಿ ನಾನು ಆ ಥರ ತುಂಬ ನೋಡಿಬಿಟ್ಟಿದ್ದೀನಿ. ಕೆಲವೊಬ್ಬರು ಮುಂದೆ ಬಂದಾಗ ನಮಗನ್ಸುತ್ತೆ, ಓ ಇದು ಭಗವಂತನಿಂದ ಒಂದು ದೊಡ್ಡ ಶಿಕ್ಷೆ ಸಿಗೋವರೆಗೂ ಇವರು ಸರಿದಾರಿಗೆ ಬರಲ್ಲ ಅಂತ. ಯಾಕಂದರೆ ಒಂದು ಆಗಬಾರ್ದು. ಆದರೂ ಹೇಳ್ತೀನಿ, ಕೆಲವೊಂದು ಆತ್ಮಗಳು ಅವ್ರ ಸ್ವಭಾವ ಹೇಗಿರ್ತವೆ ಅಂದರೆ, ಒಂದೇನೋ ದೊಡ್ಡ ಆಕ್ಸಿಡೆಂಟು ಇನ್ನೇನೋ ಆಗಿ ಮನೆಯಲ್ಲಿ ಮಲ್ಕೊಳ್ಳೋ ಸಮಯ ಬಂದಾಗ ಆಗ ಹೆಂಡತಿ ಬೆಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅಲ್ಲಿ ಅವರೇ ದೊಡ್ಡವರು, ಇವರೇ ದೊಡ್ಡವರು, ಅವಳೇ ಬೇಕು ಇವಳೇ ಬೇಕು ಅಂತ ತಿರುಗ್ತಾ ಇರ್ತಾರೆ. ಬಟ್ ಯಾವಾಗ ಆಚೆಗೆ ಹೋಗ್ಲಿಕ್ಕೂ ಆಗೋ ಪರಿಸ್ಥಿತಿ ಬರುತ್ತಲ್ಲ, ಆಗ ಮನೇಲಿರೋ ಕಪ್ಪು ಹೆಣ್ತಿನೋ ಅಥವಾ ಬಡವ ಹೆಣ್ತಿನೋ ಆಗಬೇಕಾಯ್ತಾಳ ಅವ್ರಿಗೆ. ಇಂತಹ ಕುಡುಕ್ ಚಟದಲ್ಲಿರೋರಿಗೆ, ಇಂತಹ ಬೇಜವಾಬ್ದಾರಿಯವ್ರಿಗೆಲ್ಲ ಅಂತಹದೊಂದು ಪರಿಸ್ಥಿತಿ ಬಂದಾಗಲೇ ಅರ್ಥ ಆಗೋದು. ಹಾಗಾಗಿ ಅವರು ಬದಲಾದ ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ ನೀನು ಈಗ ಅಂದುಕೊಂಡ್ರೆ ಅದು ನಿನ್ನ ದಡ್ಡತನ. ಅವರು ಬದಲಾಗಲ್ಲ, ನೀನು ಸಂತೋಷವಾಗಿರಲ್ಲ. ನೀನೇನಾದರೂ ಹಂಗೆ ಅಂದುಕೊಂಡ್ರೆ ಅದನ್ನು ಬಿಟ್ಟು ಭಗವಂತ ಗೊತ್ತಿಲ್ಲ, ಹೆಂಡತಿಯಾಗಿ ನನ್ನ ಕೆಲಸವನ್ನು ನಾನು ತುಂಬ ಪ್ರೀತಿಯಿಂದ ಮಾಡಿದ್ದೀನಿ, ಆದರೆ ಆ ವ್ಯಕ್ತಿ ಬದಲಾಗ್ತಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಖುಷಿಯನ್ನು ನಾನು ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ. ಬೇಕಾದನ್ನು ಮಾಡಿಕೊಂಡು ಊಟ ಮಾಡಿ, ಯಾಕಂದರೆ ದುಡಿತೀರಾ ತಿಂತೀರಾ, ಯಾಕಂದರೆ ನೀವು ಅವನಿಗೇನು ಮೋಸ ಮಾಡ್ತಿಲ್ಲ ಅಥವಾ ನೀವೇನೋ ತಪ್ಪು ದಾರಿ ಹಿಡ್ದಿಲ್ಲ, ಹೌದಲ್ವಾ? ಎಲ್ಲಿವರೆಗೂ ನಿಮ್ಮ ಉದ್ದೇಶಗಳು, ನಿಮ್ಮ ಬದುಕಿನ ಆಲೋಚನೆಗಳು, ಯಾಕಂದರೆ ಒಬ್ಬ ಗಂಡ ಕುಡ್ಕ ಅಂದ ಮಾತ್ರಕ್ಕೆ ನೀವೇನೋ ತಪ್ಪು ದಾರಿಗೆ ಹೋಗಿದ್ರೆ ಇವತ್ತು ನಾನು ನಿಮಗೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದೆ. ಬಟ್ ಇಲ್ಲ, ಈ ಎಲ್ಲ ಕುಡಿತ, ಈ ಬೇಜವಾಬ್ದಾರಿ ಮನುಷ್ಯನ ನಡುವೆ ಒಂದು ಮಗಳನ್ನು ಮದುವೆ ಮಾಡುವಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ. ನಿಜ ಹೇಳ್ತೀನಿ, ಅದು ಸುಲಭ ಅಲ್ಲ. ಹಾಗಾಗಿ ನಿಮ್ಮ ಬದುಕಿನ ಬಗ್ಗೆ, ಈ ನಿಮ್ಮ ಬದುಕಿನ ದಾರಿಯ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಯಾಕಂದರೆ ಇಲ್ಲಿವರೆಗೂ ಹೋರಾಡಿಕೊಂಡು ಬಂದು ಇಲ್ಲಿ ಇನ್ನೇನು ಮುಗಿಯೋ ಸಮಯದಲ್ಲಿ ಅತೃಪ್ತರಾಗ್ಬಿಟ್ರೆ, ನಮ್ಮ ಸಾವಿನ ಬಗ್ಗೆ ಒಂದು ಮಾತಿದೆ. ಅದೇನೆಂದರೆ, ಜೀವನ ಪೂರ್ತಿ ನೆಮ್ಮದಿಯಾಗಿದ್ದುಕೊಂಡು ಬಂದು ಸಾವಿನ ಕಡೇ ಕ್ಷಣದಲ್ಲಿ ಗೊಂದಲವಾಗಿಬಿಟ್ರೆ ಆ ಆತ್ಮ ಇಡೀ ಜೀವನ ಪೂರ್ತಿ ನೆಮ್ಮದಿಯಾಗಿದ್ದೆ ಅನ್ನೋ ಕಾರಣಕ್ಕೆ ಒಳ್ಳೆ ದಾರಿಗೆ ಹೋಗಲ್ವಂತೆ. ಕಡೇ ಸಮಯದಲ್ಲಿ ನೀನು ಹೇಗೆ ಬದುಕ್ತೀಯ ಅನ್ನೋದು ಮುಖ್ಯ ಅಂತೆ. ಅದಕ್ಕೆ ಹೇಳ್ತಾರೆ ಪುರಾಣಗಳಲ್ಲಿ, ಇಡೀ ಜೀವನದಲ್ಲಿ ಸಾಧಿಸದ ದೊಡ್ಡ ಕೆಲಸವನ್ನು ಕೆಲವೊಬ್ಬರು ಸಾವಿನ ಸಮಯದಲ್ಲಿ ಪ್ರಜ್ಞಾವಂತರಾಗಿರೋದ್ರಿಂದ ಸಾಧಿಸಿಬಿಡ್ತಾರಂತೆ. ಇಡೀ ಜೀವನ ಪೂರ್ತಿ ನೆಮ್ಮದಿಯಾಗಿ ಬದುಕುದ ಅಂತ ಹೇಳ್ಬೋದು ಜನ, ಆದರೆ ಕಡೆ ಸಮಯದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡು ಏನೇನೋ ಗೊಂದಲ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದಲ್ಲಿ ಅತೃಪ್ತ ಆಗಿಬಿಡ್ತಾರಂತೆ. ಬಟ್ ಕೆಲವೊಬ್ರು ಇಡೀ ಜೀವನ ಪೂರ್ತಿ ಅವರಿವ್ರಿಗೆ ತೊಂದರೆ ಕೊಟ್ಕೊಂಡು ಅದು ಇದು ಮಾಡ್ಕೊಂಡು ಬಂದು ಕಡೇ ಸಮಯದಲ್ಲಿ ತಪ್ಪಿನ ಅರಿವಾಗಿ ಭಗವಂತನಿಗೆ ಶರಣಾಗಿ ಒಳ್ಳೆ ದಾರಿಗೆ ಹೋಗ್ಬಿಡ್ತಾರಂತೆ. ಇದು ಸಾವಿನ ಬಗ್ಗೆ, ಒಂದು ಆತ್ಮ ಪ್ರಯಾಣ ಮಾಡೋದ್ರ ಬಗ್ಗೆ ಒಂದು ಮಾತಿದೆ. ಅದೇ ಥರ ಇಲ್ಲಿ ನೀವು ತುಂಬ ಒಂದಷ್ಟು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ, ಮಗಳು ಮದುವೆ ಮಾಡಿದ್ದೀರಾ, ಎಲ್ಲ ಒಂದು ಹಂತಕ್ಕೆ ಮೀರಿ ಬಂದು ಇಲ್ಲಿ ಗೊಂದಲಕ್ಕೊಳಗಾಗ್ತಿದ್ದೀರಾ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಸೊ ನಾನು ಆ ಪ್ರಯಾಣದ ಬಗ್ಗೆ ಮಾತಾಡ್ತಿರೋದ್ರಿಂದ, ಯಾಕಂದರೆ ಅದು ಭಯ ಅಲ್ಲ, ಅದ್ರ ಬಗ್ಗೆ ನಾವು ಯಾವತ್ತೂ ಒಂದಿಸ್ ಹೋಗಲೇಬೇಕಲ್ವಾ. ಹಾಗಾಗಿ ಇಲ್ಲ, ಇಲ್ಲಿ ಯಾವುದೋ ಒಬ್ಬ ಕುಡುಕ ಗಂಡ ಅಂತೂ ನೋಡಬೇಡಿ, ಯಾರೋ ಒಬ್ಬ ಕೆಟ್ಟ ದಾರಿಯಲ್ಲಿರೋನು ನನ್ನ ಒಳ್ಳೆ ದಾರಿಯನ್ನು ಹಾಳು ಮಾಡ್ಲಿಕ್ಕೆ ನಾನು ಬಿಡಲ್ಲ ಅಂತ ನಿರ್ಧಾರ ಮಾಡಿ. ಈ ರೀತಿ ನೀವು ಯೋಚನೆ ಮಾಡಿ ಒಂದು ಮನಸ್ಸಲ್ಲಿ ಪ್ರಶಾಂತತೆಯನ್ನು, ಶಾಂತಿ, ತೃಪ್ತವಾಗಿ ಬದುಕಬೇಕು ಮನುಷ್ಯ. ಇಲ್ಲಿ ಅತೃಪ್ತಿಯಾಗಿ ಬದುಕೋದ್ರಿಂದ ಮುಂದಿನ ಪ್ರಯಾಣವೂ ಕೂಡ ಅತೃಪ್ತಿಯಾಗೇ ಇರುತ್ತೆ. ಯಾಕಂದರೆ ಮನುಷ್ಯನ ಜೀವನ ಅತೃಪ್ತಿಯಿಂದ ಇರೋದಕ್ಕೆ ಎಷ್ಟೋ ದುರಂತಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ. ನನಗಿನ್ನ ಏನೋ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇನ್ನೂ ಏನೇನೋ ಎಡವಟ್ಟು ಮಾಡ್ತಾನಂತೆ. ಇಲ್ಲ, ನನಗೆ ಏನಿದೆಯೋ ಅಷ್ಟು ಸಾಕು, ಮುಂದೆ ಏನಾದರೂ ಬಂದರೆ ನೋಡೋಣ ಅಂದ್ಕೊಂಡ್ರೆ ಅವನು ತೃಪ್ತ ಮನುಷ್ಯ. ಇಲ್ಲ, ಇದು ಬಂತು ನಿಜ, ಬಟ್ ನನಗಿನ್ನೂ ಏನೋ ಬೇಕು. ಅರೆ, ಅದಕ್ಕೊಂದು ಕೊನೆಯೇ ಇಲ್ಲ. ಅದು ಅನಂತ, ಅತೀತ. ನಿಮ್ಮ ಮನಸ್ಸನ್ನು ಒಮ್ಮೆ ನಿಮ್ಮೊಳಗಡೆ ಕೇಂದ್ರೀಕರಿಸ್ಕೊಡಿ. ಇಲ್ಲಿವರೆಗಿನ ಜಂಜಾಟ, ಇಲ್ಲಿವರೆಗಿನ ಬದುಕು, ಅವರಿವ್ರ ಒತ್ತಡದಲ್ಲಿ ಅವ್ರಿವ್ರು ಹೇಳಿದ ಮಾತು, ಅವರು ಆ ಜವಾಬ್ದಾರಿ ಈ ಜವಾಬ್ದಾರಿ ಎಲ್ಲವನ್ನು ಮಾಡ್ಕೊಂಡು ಬಂದ್ರಿ. ಇವತ್ತು ನಿಮಗೆ ಬೇಕಾಗಿರೋದು 3 ಹೊತ್ತು ಊಟ, ಮಾಡೋಕ್ಕೊಂದು ಕೆಲಸ, ಒಂದು ನೆಮ್ಮದಿಯಾಗಿ ನಿದ್ದೆ. ಇದಕ್ಕೆ ಯಾರ ಅಡ್ಡಿನೂ ಇಲ್ಲ. ನೀವು ಅಂದುಕೊಳ್ತಾ ಇದ್ರೆ ಗಂಡ ಅಡ್ಡಿ ಅದಡ್ಡಿ ಇಲ್ಲ. ಅವರೆಲ್ಲರೂ ಅವ್ರನ್ನ ನೀವು ತಡೆಯೋಕ್ಕಾಗಲ್ಲ. ಬಟ್ ಅವರಿಗೆ ಮನ್ನಣೆ ಕೊಡೋದನ್ನು ನಿಲ್ಲಿಸ್ಬೋದು, ಹೌದಲ್ವಾ? ಅಥವಾ ಅವರಿಂದ ನನ್ನ ನೆಮ್ಮದಿ ಹಾಳಾಗ್ತಿದೆ ಅಂತ ಅಂದ್ಕೊಳ್ಳೋದನ್ನು ನಿಲ್ಲಿಸಿ ಎಲ್ಲವೂ ಸರಿ ಹೋಗುತ್ತೆ.
ಬಟ್ ನೀವು ಅದರಿಂದ ಹಿಂಗೆ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ರಲ್ಲ, ಅದು ಇನ್ನೊಂದು ಸಮಸ್ಯೆ ಕಾರಣ ಆಗ್ತಾ ಇದೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಶತ್ರುಗಳು ಹೌದು, ನಿಮ್ಮ ಆಲೋಚನೆ ನಿಮ್ಮ ಮಿತ್ರರೂ ಹೌದು. ಭಗವಂತ ಇದ್ದಾನೆ, ಅವನೊಂದಿಗೆ ನಾನು ನೆಮ್ಮದಿಯಾಗಿ ಬದುಕ್ತೀನಿ ಅನ್ನೋ ಈ ಆಲೋಚನೆ ನಿಮ್ಮನ್ನು ದೈವತ್ವದ ಕಡೆ ಕರ್ಕೊಂಡು ಹೋಗುತ್ತೆ. ಇಲ್ಲ, ಯಾರೂ ಇಲ್ಲ, ನಾನೊಂದು ಹೆಣ್ಣಾಗಿ ಮೊದಲಿಂದಲೂ ನರಳ್ಕೊಂಡು ಬಂದಿದ್ದೀನಿ, ಈಗಲೂ ನರಳದೆ, ಇದೇ ನನ್ನ ಬದುಕು, ಯಾವ ಭಗವಂತನೂ ಇಲ್ಲ, ಯಾವನೂ ಇಲ್ಲ ಅಂತ ಅಂದುಕೊಂಡ್ರೆ ಇದು ನಿಮ್ಮ ಆಲೋಚನೆಯೇ ಹೌದು. ಇದು ನಿಮ್ಮನ್ನು ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸುತ್ತೆ. ಯಾಕಂದರೆ ಒಬ್ಬ ರೋಗಿ ಆಸ್ಪತ್ರೆ ಒಳಗಡೆ ಹೋಗಬೇಕಾದ್ರೆ, ಇಲ್ಲ ನಾನು ಖಂಡಿತ ಹುಷಾರಾಗಿ ಬರ್ತೀನಿ ಅಂದರೆ ಅವನಿಗೆ ಹೋಗೋ ದಾರಿನೇ ಬೇರೆ. ಆಸ್ಪತ್ರೆ ಒಳಗೆ ಹೋಗಬೇಕಾದ್ರೇ ಇಲ್ಲ, ಇಲ್ಲಿಗೆ ನನ್ನ ಬದುಕು ಮುಗೀತು, ಎಲ್ಲರ ಮುಖ ನೋಡ್ಕೊಂಬಿಡೋಣ ಅಂದ್ಕೊಂಡ್ರೆ ಅವನು ಹೋಗೋ ದಾರಿನೇ ಬೇರೆ. ಯಾಕಂದರೆ ಇದು ವಿಧಿ ನಿರ್ಧಾರ ಮಾಡೋದಲ್ಲ, ನೀವೇ ನಿರ್ಧಾರ ಮಾಡಿಕೊಳ್ಳೋದು. ಅದಕ್ಕೆ ನಮ್ಮ ಹಿರಿಯರು ಭಗವಂತನನ್ನು ಮನುಷ್ಯನ ಅಂತರಾತ್ಮಕ್ಕೆ ಹೋಲಿಕೆ ಮಾಡಿಕೊಂಡ್ರು. ಯಾಕಂದರೆ ಅವನು ಅಂದ್ಕೊಳ್ಳೋದ್ರಿಂದನೇ ಒಬ್ಬ ಕೊಲೆಗಾರನಾದ, ಅಂದ್ಕೊಳ್ಳೋದ್ರಿಂದನೇ ಒಬ್ಬ ವಿವೇಕಾನಂದ ಆದ, ಅಂದ್ಕೊಳ್ಳೋದ್ರಿಂದನೇ ಒಬ್ಬ ಗಾಂಧಿ ಆದ, ಅಂದ್ಕೊಳ್ಳೋದ್ರಿಂದನೇ ಒಬ್ಬ ಉಗ್ರಗಾಮಿ ಆದ. ಅಂದರೆ ಅಂದುಕೊಳ್ಳುವಿಕೆಯಲ್ಲೇ ಮೊದಲು ಉಗಮವಾಗಿದ್ದು ಎಲ್ಲ ಭಾವನೆಗಳು. ನೀವು ಅಂದುಕೊಂಡ್ರಿ ಯಾವುದೋ ಗಂಡ ಬೇಡ ಅಂತ, ನೀವು ಅಂದುಕೊಂಡ್ರಿ ನನಗೆ ಇವನು ಬೇಕು ಅಂತ, ನೀವು ಅಂದುಕೊಂಡ್ರಿ ಇವನು ಸರಿಯಿಲ್ಲ ಅಂದ್ಕೊಂಡು, ಅಂದರೆ ನಿಮ್ಮ ಅಂದುಕೊಳ್ಳುವಿಕೆಯಲ್ಲಿ ಪ್ರಾಬ್ಲಮ್ ಇದೆ ಹೊರತು ಜಗತ್ತಿನಲ್ಲ. ನೀವು ಅದೇ ಥರ ಅಂದುಕೊಳ್ಳಿ, ನನ್ನ ನೆಮ್ಮದಿ ನನ್ನ ಹತ್ರನೇ ಇದೆ, ಬಟ್ ನಾನು ಅದನ್ನು ಕಂಡುಕೊಂಡಿರಲಿಲ್ಲ ಅಷ್ಟೇ. ಯಾಕಂದರೆ ನಾನು ಇನ್ನು ಯಾರೆಲ್ಲ ಹುಡುಕ್ತಾ ಇದೆ ಅದನ್ನು. ಇದು ಮಹಾನ್ ಜ್ಞಾನ. ಇದು ಯಾವ ವ್ಯಕ್ತಿ ತನ್ನ ಸುಖ ದುಃಖಗಳಿಗೆ ತಾನೇ ಹೊಣೆಗಾರ ಅಂತ ಭಾವಿಸ್ತಾನೋ ಅವನು ಇಡೀ ಜೀವನ ಪೂರ್ತಿ ಅವನ ಬದುಕನ್ನು ಅದ್ಭುತವಾಗಿ ನಿಭಾಯಿಸ್ತಾ ಹೋಗ್ತಾನಂತೆ. ಸುಖಕ್ಕೆ ಮಾತ್ರ ನಾನು ಕಾರಣ ಅಥವಾ ನನ್ನ ನಿರ್ಧಾರ ಕಾರಣ, ದುಃಖ ಮಾತ್ರ ಭಗವಂತ ಕೊಟ್ಟ ಶಾಪ ಅಂದುಕೊಂಡ್ರೆ ಅದೆಂತಹ ದುರ್ವಿಧಿ ಅದು. ನಿಲ್ಲಿಸಿ ಅಲ್ಲಿಗೆ. ಆ್ಯಂಡ್ ಎಲ್ಲ ವಿಚಾರವೂ ನಿಮ್ಮ ಬದುಕಲ್ಲಿ ಚೆನ್ನಾಗಿದೆ, ಬಟ್ ಇನ್ನು ಮುಂದೆ ನಾನು ನೆಮ್ಮದಿ ಹುಡುಕೋದಿಲ್ಲ, ನನ್ನ ಒಳಗಡೆ ಇದೆ. ಬಟ್ ನೋಡಿ, ಈ ಕೆಲವು ವಿಚಾರಗಳು ನಿಮಗೆ ಗೊತ್ತಾದ ಮೇಲೆ ಅಥವಾ ಈ ಕಾರ್ಯಕ್ರಮದ ಸಂಪರ್ಕಕ್ಕೆ ಬಂದ ಮೇಲೆ ನಿಮಗೆ ಅನಿಸುತ್ತೆ, ಓ ನಾನು ಇಷ್ಟು ದಿನ ಆಚೆ ಹುಡುಕ್ತಾ ಇದ್ದು ಸುಳ್ಳು ಅಂತ. ಓಕೆ, ನಿಮ್ಮೊಳಗಡೆ ಅಂತರ್ಮುಖರಾಗಬೇಕು ಅಂತ, ಅಂತರ್ಮುಖಿಗಳಾಗಬೇಕು ಅಂತ. ಈ ಮುಂಚೆ ನಾನು ಹೇಳ್ತಾ ಇದ್ದೆ, ಈ ಒಬ್ಬರು ಸದ್ಗುರುದು ಒಂದು ತಮಿಳ್ನಾಡಲ್ಲಿ ಒಂದು ಆದಿನಾಥನ ಒಂದು ವಿಗ್ರಹ ಇದೆ, ಅಂದರೆ ಶಿವನ ವಿಗ್ರಹ ಥರ. ಅಲ್ಲಿ ಯಾರೋ ಬೇರೆ ದೇಶದಿಂದ ಬಂದು ಕೇಳಿದ್ರಂತೆ, ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಇತ್ತು, ಒಂದು ಹಳ್ಳಿ ಹತ್ರ ಹೋಗಿ ನಾವು ಅಲ್ಲಿ ಸದ್ಗುರುಗಳ ಆಶ್ರಮಕ್ಕೆ ಹೋಗಬೇಕು, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಆ ಒಬ್ಬ ಹುಡುಗ ಹೇಳಿದ್ನಂತೆ, ಇಲ್ಲಿಂದ 48,000 ಕಿಲೋಮೀಟ್ರ್ ಆಗುತ್ತೆ ಅಂತ. ಇಲ್ಲಿಂದ ಅಷ್ಟು ಕಿಲೋಮೀಟ್ರ್ ಆಗುತ್ತಾ? ನೀವು ಹಿಂಗೆ ಹೋದರೆ 48,000 ಆಗುತ್ತೆ, ಬಟ್ ಸ್ವಲ್ಪ ಹಿಂದಕ್ಕೆ ತಿರುಗಿ ಹಿಂಗೆ ನಡ್ಕೊಂಡು ಹೋದರೆ 2 ಕಿಲೋಮೀಟ್ರ್ ಆಗುತ್ತೆ ಅಂತ. ಅಂದರೆ ನಮ್ಮ ದಿಕ್ಕುಗಳು ವಿರುದ್ಧವಾಗಿದ್ದರೆ 2 ನಿಮಿಷದಲ್ಲಿ ಹೋಗೋದಕ್ಕೆ 2 ವರ್ಷ ತಗೊಳ್ಬೋದು, ಹೌದಲ್ವಾ? ಅದೇ ಥರ ಬಹುಶಃ ಈಗ ನೀವು ಸ್ವಲ್ಪ ದಿಕ್ಕನ್ನು ಬದಲಾಯಿಸಿದ್ರೆ, ನೀವು ಏನನ್ನು ಹುಡುಕ್ತಾ ಇದ್ರು ಅದು ನಿಮ್ಮ ಮಡ್ಲಲ್ಲೇ ಇದೆ. ಅದನ್ನೇ ಅಂತರ್ಮುಖಿ ಯೋಚನೆ ಅಂತ ಕರೀತಾರೆ. ನಾವು ಬಹಿರ್ಮುಖರಾದರೆ ಅದೊಂದು ಮುಗಿಯದ ಪ್ರಯಾಣ, ಬಟ್ ಅಂತರ್ಮುಖಿಗಳಾದರೆ ನಮ್ಮ ಕೈಗೆ ಎಟ್ಕೋ ಜಾಗದಲ್ಲಿ ಅದಿರುತ್ತೆ. ಓಕೆ, ಒಳ್ಳೇದಾಗಲಿ. ಮಾತಾಡ್ಬೇಕು ಅನ್ನಿಸ್ತಾ ಇತ್ತು. ಹೇಳಿದ್ಮೇಲೆ ನಿಮ್ಮ ಮಾತು ಹೌದು, ನಮ್ದೆಲ್ಲ ಇದೆ ಎಲ್ಲ. ನಾವು ಯಾರನ್ನ ನಂಬಿದ್ರೆ ದೇವ್ರ ನಂಬಿದ್ರೆ ಖಂಡಿತ ಆಗುತ್ತೆ. ನಂಬ್ತೀನಿ, ದೇವ್ರ ಬಿಟ್ಟು ನಾನು ಇದು ಮಾಡಲ್ಲ. ದೇವ್ರು ಇಷ್ಟು ಇಟ್ಟಿದ್ದಾನೆ, ನಾನು ನಂಬಿರೋ ದೇವ್ರು ವೆಂಕಟೇಶ್ವರ ಸ್ವಾಮಿ, ಅವನೇ ನಾನು ನಂಬಿರೋ ಶ್ರೀನಿವಾಸ ಸ್ವಾಮಿ. ಇನ್ನು ಯಾವತ್ತು ನನ್ನ ಚಿಕ್ಕ ಮಗುವಿಂದ ನನಗೆ ಅವನೇ ಇಷ್ಟವಾದ ದೇವರು. ಶ್ರೀನಿವಾಸ ಯಾವತ್ತಿಗೂ ಜೊತೆಗಿದ್ದಾನೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಆ್ಯಂಡ್ ನಾನು ಹೇಳೋದ್ನಲ್ಲ, ಎಲ್ಲ ನಂಬಿಕೆಯೂ ನಿಮಗಿದೆ, ಎಲ್ಲ ಅರ್ಹತೆ ಇದೆ, ಎಲ್ಲ ಪ್ರಬುದ್ಧತೆ ಇದೆ. ಆದರೆ ಅದನ್ನು ನೀವು ಕಾರ್ಯರೂಪಕ್ಕೆ ತರದೇ ಹೋದರೆ ಅದು ವ್ಯರ್ಥ. ಈಗ ನಾನು ಡಾಕ್ಟ್ರ್ ಓದಿದ್ದೀನಿ, ಬಟ್ ನಾನು ಚಿಕಿತ್ಸೆ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅದು ಏನಾದ್ರು ಉಪಯೋಗ ಇದೆಯಾ? MBBS ಮಾಡಿ ನಿಮ್ಮ ಒಬ್ಬ ಡಾಕ್ಟ್ರನ್ನ ಕಲ್ತಿರೋ ವಿದ್ಯೆಯನ್ನು ಕಾರ್ಯರೂಪಕ್ಕೆ ತಂದರೆ ತಾನೇ ಅದಕ್ಕೆ ಬೆಲೆ. ಅದೇ ಥರ ನಂಬಿಕೆಗಳು ಒಳಗಡೆ ಸತ್ತು ಹೋಗಬಾರ್ದು, ಅದು ಆಚರಣೆಗೆ ಬರಬೇಕು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕುಂಕುಮ ಇಡಬೇಕು. ಒಂದು ಹೆಣ್ಣು, ಮದುವೆಯಾಗಿರೋ ಹೆಣ್ಣು ಕುಂಕುಮ ಯಾಕೆ? ಅದು ಇನ್ನೊಬ್ಬ ಗಂಡಸು ನಿಮ್ಮ ಮೇಲೆ ಕಾಮದೃಷ್ಟಿಯನ್ನು ಬೀರದ ಹಾಗಾದ್ರೆ ನಿಮ್ಮನ್ನು ತಡೆಯುತ್ತಂತೆ. ಇದೊಂದು ಹೇಳಿದರೆ ಅಂದ್ಕೊಂಡು ಸುಮ್ಮನೆ ಆಗೋದಲ್ಲ, ನೀನು ಅದನ್ನು ಧರಿಸಬೇಕು.
ಅರ್ಥಾತ್ ಯಾವ ಜ್ಞಾನ ಕಲಿತು ಸುಮ್ಮನಾಗುತ್ತೋ ಆ ಜ್ಞಾನ ಇದ್ದು ಸತ್ತಂತೆ. ಅದ್ರ ಬದಲು ಕಲಿದೇ ಇರೋದೇ ಒಳ್ಳೆಯದು. ಯಾಕಂದರೆ ಕಲ್ತಿದ್ದು ನೀನು ಅಹಂಕಾರನಾದರೂ ತಪ್ಪುತ್ತೆ. ಬಟ್ ನಂಬಿಕೆ ಇದೆಯಲ್ಲ, ನೀವು ಶ್ರೀನಿವಾಸನನ್ನು, ಗೋವಿಂದನನ್ನು, ವಾಸುದೇವನನ್ನು, ನಾರಾಯಣನನ್ನು ನಂಬೋ ಆ ನಂಬಿಕೆಗಳು ಒಳಗಡೆ ಇರುವಂತಹ ನಿಷ್ಕ್ರಿಯೆಗಳಾಗಬಾರ್ದು. ಅದು ಕಾರ್ಯರೂಪಕ್ಕೆ ಬರುವ ಒಂದು ಶಕ್ತಿ ಆಗಬೇಕು. ನಿಮ್ಮೊಳಗಡೆ ಆ ಎಲ್ಲ ನಂಬಿಕೆಗಳು ಇದ್ದಾವೆ, ಆದರೆ ಅದನ್ನು ಸಮರ್ಥವಾಗಿ ಆಚೆ ತಂದರೆ ಯಾವ ದುಷ್ಟಶಕ್ತಿಗಳು ಅದ್ರ ಮುಂದೆ ನಿಲ್ಲುವುದಿಲ್ಲ. ಓಕೆ, ಮೈಂಡ್ ಹಾಕೊಂಡು ಫಸ್ಟ್ ಏನ್ ಮಾತಾಡೋದು ನಿಮ್ಮೇ ನೆನಪು ಬರ್ಬೇಕು. ನೀವು ಹೇಳಿರೋ ಮಾತು ಅದನ್ನ ನಾನು ನಾಳೆಯಿಂದನೇ ಶುರು ಮಾಡ್ತೀನಿ. ನೀವು ಮಾತಾಡಿರೋ ಈ ಮಾತು ಇಲ್ಲೇ ಇರುತ್ತೆ, ನೀವು ಬದುಕಿನ ಕೊನೆಯವರೆಗೂ ಕೂಡ ಈ ಮಾತುಕತೆಯನ್ನು. ಯಾಕಂದರೆ ನಾವು ಯಾವುದೋ ಹಬ್ಬ ಹರಿದಿನ ಬಗ್ಗೆ ಮಾತಾಡಿಲ್ಲ, ನಾವು ಬದುಕಿನ ಬಗ್ಗೆ ಮಾತಾಡಿದ್ದೀವಿ. ಇದು ನಿಮ್ಮನ್ನು ಯಾವತ್ತೂ ಕಾಯುತ್ತೆ. ಯಾಕಂದರೆ ಈ ರೀತಿ ವಿಚಾರಗಳನ್ನು ಎಲ್ಲಿವರೆಗೂ ಮನುಷ್ಯ ಕಿವಿ ಮೇಲೆ ಬೀಳಿಸ್ಕೊಳ್ತಾ ಇರ್ತಾನೆ, ಅವನಿಗೆ ನಾನು ಶಾಶ್ವತ ಅಲ್ಲ, ನಾನು ಒಂದು ದಿವಸ ಸಾಯ್ತೀನಿ ಅನ್ನೋದು ಯಾರಿಗೆ ಗೊತ್ತಿರುತ್ತೆ. ಅವ್ರು ಇತ್ತಾಗ ಮೆರೆಯೋದು ಇಲ್ಲ, ಇತ್ತಾಗ ಕುಗ್ಗೋದು ಇಲ್ಲ. ಹೌದಿಲ್ವಾ? ಸೊ ನಾವು ಮಾತಾಡಿದ್ದು ಸಾವು, ಬದುಕು, ಈ ಬದುಕಿನ ಶ್ರೇಷ್ಠತೆಯ ಬಗ್ಗೆ, ಭಗವಂತ ಕೊಟ್ಟಿರೋ ಈ ಬದುಕನ್ನು ಅನರ್ಘ್ಯ ರತ್ನದ ಬಗ್ಗೆ. ನಾವಿನ್ಯಾವುದೋ ಕುಡ್ಕೊಂಡ ಬಗ್ಗೆ ಮಾತಾಡ್ಕೊಂಡು ಇಡೀ ಜೀವನ ಯಾಕೆ ವ್ಯರ್ಥ ಮಾಡಬೇಕು? ಓಕೆ, ವೆಲ್, ಒಳ್ಳೆಯದಾಗಲಮ್ಮ. ಮಾತು ಕೇಳಿ ನನಗೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಎಷ್ಟೋ ಜನ ಮಾತಾಡ್ಸ್ಬೇಕು ಎರಡು ಮಾತು ಹಾಡ್ಬೇಕು ಅವ್ರ ಜೊತೆ, ಏನೋ ಒಂಥರ ಖುಷಿ ಆಯ್ತು. ನಾನ್ ನಂಬಿರೋ ದೇವ್ರು ವೆಂಕಟೇಶ್ವರ ಸ್ವಾಮಿ, ನಿಮ್ನ ನಾನು ಅದ್ರಲ್ಲಿ ನೀವು ಅವ್ರ ಬಂದು ಹೇಳ್ದ ನನ್ ಮನ್ಸಿಗೆ ಆಗ್ತಾ ಐತೆ. ನಾಳೆಯಿಂದನೇ ಇದನ್ನ ನಾನು ಕಾರ್ಯರೂಪಕ್ಕೆ ಇಷ್ಟೇ ಬೇಕಾಗಿರೋದು. ಆ್ಯಂಡ್ ನಿಮ್ಮೆಲ್ಲವನ್ನು ನೀವು ಆಲ್ರೆಡಿ ಕಾರ್ಯರೂಪಕ್ಕೆ ತಂದಿದ್ದೀರ, ಬಟ್ ಅದನ್ನು ನೀವು ನಂಬಬೇಕಷ್ಟೇ. ಓಕೆ, ಯಾಕಂದರೆ ಯಾವುದನ್ನು ಪ್ರಜ್ಞಾವಂತಿಕೆಯಿಂದ ಮಾಡೋದು ಮತ್ತು ಪ್ರಜ್ಞಾರಹಿತರಾಗಿ ಮಾಡೋದು ವ್ಯತ್ಯಾಸ ಇದೆ. ನೀವು ಒಂದು ಹಕ್ಕಿಗೆ ನೀರು ಇಡ್ತಾ ಇದ್ದೀರಾ, ಇಲ್ಲ ನಾನು ನೀರು ಇಡ್ತಾ ಇದ್ದಿಂದ ಅಂದುಕೊಂಡಿಡೋದು ಬೇರೆ, ಯಾರೋ ಇಡ್ತಾವ್ರೆ ಅಂತ ಸುಮ್ಮನೆ ಅಂದರೆ ಗೊತ್ತಿಲ್ಲದೇ ನಾವು ಎಷ್ಟೋ ಕೆಲಸ ಮಾಡಿರ್ತೀವಿ, ಅದನ್ನು ಪ್ರಜ್ಞಾರಹಿತ ಅಂತ ಕರಿತೀವಿ. ಅಯ್ಯೋ ಇದು ನಾನು ಮಾಡೋದನ್ನ ಅಂತೀವಿ, ತುಂಬ ಸರಿ, ಹೌದಲ್ವಾ? ಅದನ್ನು ಪ್ರಜ್ಞಾರಹಿತ ಅಂತ ಕರಿತೀವಿ. ಬಟ್ ಎಲ್ಲವನ್ನು ಪ್ರಜ್ಞೆಯಿಂದ ಮಾಡಿ, ಜಾಗರೂಕತೆಯಿಂದ ಮಾಡಿ, ಅದು ಜಾಗರಣೆ ಆಗುತ್ತೆ. ಶಿವರಾತ್ರಿ ದಿನ ಒಂದಿನ ಮಾಡುವುದಲ್ಲ, ಪ್ರತಿದಿನ ನೀವು ಜಾಗರೂಕತೆಯಿಂದ ನಿಮ್ಮ ಬದುಕನ್ನು ನಿಭಾಯಿಸಿದ್ರೆ ಅದೇ ಜಾಗರಣೆ. ಶಿವ ಇದ್ದಾನೆ ಅಂತ ಒಂದು ದಿವಸ ಜಾಗರೂಕರಾಗಿ ರಾತ್ರಿಯೆಲ್ಲ ಇದ್ದಿರೋದು, ಊಟ ಬಿಡೋದಲ್ಲ. ನನಗೂ ಮೀರಿದ ಒಂದು ಶಕ್ತಿ ಇಲ್ಲಿದೆ ಎಂದುಕೊಂಡು ಪ್ರತಿದಿನ ಆ ಅರಿವಿನಲ್ಲಿರ್ತೀರಲ್ಲ, ಅದು ಜಾಗರಣೆ. ಓಕೆ, ಒಳ್ಳೆಯದಾಗ್ಲಮ್ಮ. ನೋಡಿ, ಕೆಲವು ಮಾತುಕತೆಗಳೇ ಹಾಗೆ ಎಲ್ಲೆಲ್ಲೋ ಹೊರಟು ಹೋಗ್ತವೆ. ಬಟ್ ಈ ಜ್ಞಾನ ಇದೆಯಲ್ಲ, ಈ ಮೂಲಭೂತವಾದ ಅರಿವು ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯ ಅಂತ ಕರೆಸ್ಕೊಡುತ್ತೆ. ಹಾಗಾಗಿ ನೋಡಿ, ಈ ಹೆಣ್ಮಕ್ಳು ಬದುಕನ್ನೇ ತಗೊಳ್ಳೋಣ. ಈಕೆಯ ಬದುಕು, ಹುಟ್ಟಿದ ಮಗುವನ್ನು ಬೇರೆ ಯಾರಿಗೂ ಹುಟ್ಟಿದ್ದು ಅಂತ ಹೇಳೋ ಹಂತಕ್ಕೆ ಆ ಮಟ್ಟಿನ ಜನರನ್ನು ಕೂಡ ಈಕೆ ಬದುಕಲ್ಲಿ ನೋಡ್ಕೊಂಡು ಬಂದರು. ಇನ್ನೇನಾಗಬೇಕು? ಇದಕ್ಕಿಂತ ಕಷ್ಟ ಇನ್ನೇನು ಬರಲಿಕ್ಕೆ ಸಾಧ್ಯ ಹೆಣ್ಮಕ್ಳಿಗೆ? ಬಟ್ ಆ ಎಲ್ಲವನ್ನು ಮೀರಿ ಬದುಕಿ ಬಂದಿದ್ದಾರೆ. ಆ್ಯಂಡ್ ವಿಚಿತ್ರ ಏನಂದರೆ, ಆ ಎಲ್ಲ ದೊಡ್ಡ ದೊಡ್ಡ ಕ್ಲಿಷ್ಟ ವಿಚಾರಗಳನ್ನು ಎದುರಿಸಿರೋ ಇವರು ಇಲ್ಲಿ ಬಂದು ಸೋಲ್ತಾ ಇದ್ದಾರೆ, ಅಥವಾ ಸೋಲೋ ಸೂಚನೆ ತೋರಿಸ್ತಾ ಇದ್ದಾರೆ. ಬಟ್ ನನಗೆ ನಂಬಿಕೆ ಇದೆ, ಇವರು ಸೋಲಲ್ಲ, ಖಂಡಿತ ಸೋಲಲ್ಲ. ಬಟ್ ಇವರಿಗೊಂದು ಚಿಕ್ಕ ದಾರಿ, ಬೆಳಕು ಮಾತಿನ ಮೂಲಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ ತಾಯಿ. ಗಾಡ್ ಬ್ಲೆಸ್ ಯು.